ನಮಸ್ಕಾರ ವ್ಯೂವರ್ಸ್, ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನು ಇವತ್ತು ಸ್ಟಾಕ್ಸ್ ಎಲ್ಲ ಯಾವ ತರ ಬೈ ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ಪ್ರೊಸೀಜರ್ ಅನ್ನು ನಾನು ಹೇಳಿಕೊಡ್ತೇನೆ. ಸ್ಟಾಕ್ಸ್ ಎಲ್ಲ ಬೈ ಮಾಡ್ಬೇಕಾದ್ರೆ ನೀವು ಯಾವ್ದೆಲ್ಲ ಸ್ಟೆಪ್ಸ್ ಅನ್ನು ನೀವು ಫಾಲೋ ಮಾಡಬೇಕು ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ ಮತ್ತೆ ಶೇರ್ ಮಾಡಿ, ಆಯ್ತಾ? ಇದುವರೆಗೆ ಯಾರೆಲ್ಲ ಧನ್ ಅಕೌಂಟ್ ಇಂದ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರು ನಂದು ಇದು QR ಕೋಡ್ ಮುಖಾಂತರನು ಅಕೌಂಟ್ ಓಪನ್ ಮಾಡ್ಬೋದು. ಎಲ್ಲಿದೆ ನೋಡಿ, ಇಲ್ಲಿದೆ. ಇದು QR ಕೋಡ್ ಸ್ಕ್ಯಾನ್ ಮಾಡಿ ಇದ್ರ ಮುಖಾಂತರ ಅಕೌಂಟ್ ಓಪನ್ ಮಾಡ್ಬೋದು. ಇಲ್ಲಂತಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರನು ನೀವು ಅಕೌಂಟ್ ಓಪನ್ ಮಾಡ್ಬೋದು. ಅದು ಧನ್ ಅವರದು ಲಿಂಕ್, ಆಯ್ತಾ? ನೆಕ್ಸ್ಟ್ ನಾವು ಇದುವರೆಗೆ ನಾನು ಇದಕ್ಕಿಂತ ಮೊದಲು ಒಂದು ವಿಡಿಯೋ ಮಾಡಿದ್ದೆ, ಮಾರ್ಕೆಟ್ ಸ್ಟ್ರಕ್ಚರ್ ಅಂತ. ಅದು ಸ್ಟಾಕ್ಸ್ ಎಲ್ಲ ಬೈ ಮಾಡುವವರಿಗೆ, ಸೆಲ್ ಮಾಡುವವರಿಗೆ, ಅವರಿಗೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಅದು ವಿಡಿಯೋ. ಸ್ಟಾಕ್ಸ್ ಬೈ ಮಾಡುವವರಿಗೆ, ಸೆಲ್ ಮಾಡುವವರಿಗೆ. ಕೆಲವರು ಟೈಮ್ ಇಲ್ಲದವರು, ಇಂಟರ್ಡೇ ಟ್ರೇಡ್ ಮಾಡ್ಲಿಕ್ಕೆ ಟೈಮ್ ಇಲ್ಲದವ್ರು ಏನ್ ಮಾಡ್ತಾರೆ, ಸ್ಟಾಕ್ಸ್ ಎಲ್ಲ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸ್ಟಾಕ್ಸ್ ಬೈ ಮಾಡುದು, ಸೆಲ್ ಮಾಡುದಕ್ಕೆ ನಿಮ್ಗೆ ಅಷ್ಟೊಂದು ಟೈಮ್ ಬೇಕಂತಿಲ್ಲ. ನೀವು ಜಾಬಿಗೆ ಹೋಗಿ ಸಹ ನೀವು ಅದನ್ನು ಮಾಡ್ಬೋದಲ್ವಾ? ಹೋಲ್ಡಿಂಗ್ ಅಲ್ಲಿ ಸ್ಟಾಕ್ಸ್ ಅನ್ನೆಲ್ಲ ತೆಗ್ದಿಡ್ಬೋದು. ನಿಮ್ದೀಗ ಸ್ಯಾಲ್ರಿದು ಒಂದು 30% ಇದ್ರಲ್ಲಿ ನೀವು ಸ್ಟಾಕ್ಸ್ ಎಲ್ಲ ಬೈ ಮಾಡಿ ಇಡ್ಬೋದು. ಫ್ಯೂಚರ್ ಅಲ್ಲಿ ನಿಮ್ಗೆ ಅದು ಗ್ರೋ ಆಗ್ತಾ ಹೋಗ್ತದೆ ಅಲ್ವಾ? ಕೈಯಲ್ಲಿದ್ರೆ ನಮ್ಗೆ ಅದು ಇದಾಗ್ತದೆ, ಹಣ ಇರಲ್ಲ ಕೈಯಲ್ಲಿ. ಹಣ ಇದ್ದದನ್ನು ನಾವು ಈ ತರ ಇನ್ವೆಸ್ಟ್ ಮಾಡಿದ್ರೆ ಅದು ನಮ್ಗೆ ಹಣ ಇದ್ದದ್ದು ಕೈಯಲ್ಲಿದ್ರೆ ಏನಾಗ್ತದೆ, ಏನಾದ್ರು ಒಂದು ಖರ್ಚಾಗಿ ಹೋಗ್ತದೆ. ಅದೇ ಹಣ ಇದ್ದದನ್ನು ನಾವು ಈ ತರ ಸ್ಟಾಕ್ಸಿಗೆಲ್ಲ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಅದು ನಮ್ಗೆ ಒಂದ್ ವೇಳೆ ಪ್ರಾಫಿಟ್ ಆದಾಗ ನಾವು ಸೆಲ್ ಸಹ ಮಾಡ್ಬೋದು, ಇಲ್ಲಾಂದ್ರೆ ಲಾಂಗ್ ಟೈಮ್ಗೆ ಸಹ ಇಡ್ಬೋದು ಅಲ್ವಾ? ನಾನದು ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಯಾವ್ದೆಲ್ಲ ಟ್ರೇಡ್ ಯಾವ ತರ ತೆಗಿಬೇಕಂತ ಅದನ್ನು ಹೇಳಿದ್ದೇನೆ, ನೋಡಿ ಆಯ್ತಾ? ಅದು ಸ್ಟ್ರಕ್ಚರ್ಸ್ ಆದ್ಮೇಲೆ ನಾವು ಚಾರ್ಟ್ ಬಾಕ್ಸಿಗೆ ಹೋಗೋಣ. ನಾನು ಯಾವ್ದೆಲ್ಲ ಸ್ಟಾಕ್ಸ್ ತೆಗ್ದಿದ್ದೇನೆ ಅಂತ ಅದ್ರದ್ದು ನಾನು ಸ್ಟಾಕ್ಸ್ ತೋರಿಸ್ತೇನೆ. ನಾನ್ ತೆಗ್ದ ಸ್ಟಾಕ್ಸ್ ಅನ್ನು ನೀವು ಆ ತರ ಸ್ಟಾಕ್ಸ್ ತೆಗಿಬೇಕಂತಿದ್ರೆ ತೆಗೀರಿ. ನಾನ್ ತೆಗ್ದ ಸ್ಟಾಕ್ಸ್ ಅನ್ನು ತೋರಿಸ್ತೇನೆ, ಮತ್ತೆ ಯಾವ ತರ ನಾವು ಇದ್ ಮಾಡ್ಬೇಕಂತ ಸ್ಟಾಕ್ಸ್ ಅಲ್ಲಿ ಅದನ್ನು ಹೇಳಿಕೊಡ್ತೇನೆ, ಆಯ್ತಾ? ಓಕೆ, ನೆಕ್ಸ್ಟ್ ಇದ್ರಲ್ಲಿ ಇದು ನಂದು ಇನ್ನೊಂದು ಅಕೌಂಟ್, ಆಯ್ತಾ? ಇದು ನಾನು ಟೀಚಿಂಗ್ ಮಾಡ್ತಿದ್ದೆಲ್ಲ ಅದೇ ಅಕೌಂಟ್ ಅಲ್ಲ, ಇದು ಇನ್ನೊಂದು ಅಕೌಂಟ್. ಇದ್ರಲ್ಲಿ ನಂದು ಹೋಲ್ಡಿಂಗ್ಸ್ ಅಲ್ಲಿ ನೋಡಿ, ಹೋಲ್ಡಿಂಗ್ಸ್ ಅಲ್ಲಿ ಎಷ್ಟು ಸ್ಟಾಕ್ಸ್ ಇದೆ? 115 ಸ್ಟಾಕ್ಸ್ ಇದೆ, ಆಯ್ತಾ? ಅದು ನಾನು 115 ಸ್ಟಾಕ್ಸ್ ನಾನು ಬೇರೆ ಬೇರೆ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೇನೆ. ಕೆಲವು ಸ್ಟಾಕ್ಸ್ 5 ಕ್ವಾಂಟಿಟಿ ತಗೊಂಡ್ರೆ, ಕೆಲವು ಸ್ಟಾಕ್ಸ್ 200 ಕ್ವಾಂಟಿಟಿಯಲ್ಲಿ ಸಹ ಮಾಡಿದ್ದೇನೆ, ಆಯ್ತಾ? ಇದರಲ್ಲಿ ನೋಡಿ, ಮೇನ್ ಇದ್ದ ಸ್ಟಾಕ್ಸ್ ಎಲ್ಲ ನೀವು ಬೇಕಾದ್ರೆ ನೋಡಿ ಇಟ್ಕೊಳ್ಳಿ, ನಿಮ್ಗೆ ಬೇಕಾಗ್ತದೆ ಅಂತ ಸ್ಟಾಕ್ಸ್ ಎಲ್ಲ. ನೋಡಿ, ಇದೆಲ್ಲ ಗ್ರೀನ್ ಅಲ್ಲಿ ಇದೆ ನೋಡಿ ಅಲ್ವಾ? ಇದು 5 ಕ್ವಾಂಟಿಟಿ ತಗೊಂಡಿದ್ದೇನೆ, ಇದನ್ನು ಗ್ರೀನ್ ಅಲ್ಲಿ ಇದೆ, ಕೆಲವು ಗ್ರೀನ್ ಅಲ್ಲಿ ಇದೆ. ಇದೆಲ್ಲ ನಾನು ಯಾವಾಗ ತೆಗ್ದಿದ್ದು ಗೊತ್ತಾ? ಮಾರ್ಕೆಟ್ ನಾನ್ ಸ್ಟಾಕ್ಸ್ ತೆಗಿಲಿಕ್ಕೆ ಮಾರ್ಕೆಟ್ ಕ್ರಾಶ್ ಆಗುವ ತನಕ ಕಾಯ್ತೇನೆ, ದೊಡ್ಡ ಇದ್ರಲ್ಲಿ ಸ್ಟಾಕ್ಸ್ ಎಲ್ಲ ತೆಗಿಲಿಕ್ಕೆ. ಇಂಟರ್ಡೇ ಟ್ರೇಡ್ ಎಲ್ಲ ಮಾಡ್ಲಿಕ್ಕೆ ನಾನು ಆವಾಗಲೇ ನಾನು ಇದು ಮಾಡ್ತೇನೆ. ಲಾಂಗ್ ಟ್ರೇಡ್ ಇದು ಇನ್ವೆಸ್ಟ್ ಎಲ್ಲ ಮಾಡ್ಲಿಕ್ಕೆ ನಾನು ಸ್ವಲ್ಪ ಮಾರ್ಕೆಟ್ ಕ್ರಾಶ್ ಆಗುವ ಡೌನಿಗೆ ಬರುವಾಗ ನಾನು ದೊಡ್ಡ ಲಾಟ್ ಅಲ್ಲಿ ಈ ತರ ಎಲ್ಲ ಸ್ಟಾಕ್ಸ್ ಎಲ್ಲ ತೆಗೆದು ಇಡ್ತೇನೆ. ಡೈಲಿ ಸಹ ನೀವು ತೆಗಿಬಹುದು. ಯಾವ್ದಾದ್ರು ಸ್ಟಾಕ್ಸ್ ಡೌನಿಗೆ ಬಂದಿದ್ರೆ ಆ ಸ್ಟಾಕ್ಸ್ ಅನ್ನು ನೀವು ಸ್ಟಡಿ ಮಾಡಿ ಅದರಲ್ಲಿ ನೀವು ಟ್ರೇಡ್ ಮಾಡಬಹುದು, ಆಯ್ತಾ? ಇನ್ವೆಸ್ಟಿಗೆ ಸಹ ತೆಗಿಬಹುದು ಡೈಲಿ ಸಹ. ಆದ್ರೆ ಹೆಚ್ಚಿಗೆ ಒಳ್ಳೇದಂತ ಹೇಳಿದ್ರೆ, ನೀವು ಮಾರ್ಕೆಟ್ ಕ್ರಾಶ್ ಎಲ್ಲ ಆಗ್ತದಲ್ಲ, ಡೌನಿಗೆ ಒಂದೇ ಸಲ ಮಾರ್ಕೆಟ್ ಫಾಲ್ ಆಗ್ತದಲ್ಲ, ಅವಾಗ ಡೌನಿಗೆ ಬಂದಾಗ ನಿಮ್ಗೆ ಜಾಸ್ತಿ 4000 ಗೆ ಇದ್ದ ಸ್ಟಾಕ್ಸ್ ನಿಮ್ಗೆ ಈಗ ಒಂದು 4000 ಗೆ ಇದ್ದ ಸ್ಟಾಕ್ಸ್ 1500 ಈ ತರ ಎಲ್ಲ ಸಿಗ್ತದೆ. ನಿಮ್ಗೆ 4000 ಕೊಡುದು ಒಳ್ಳೇದಾ, 500 1000 ಕೊಡುದು ಒಳ್ಳೇದಾ ಅಲ್ವಾ? ನಾವು ಮಾರ್ಕೆಟ್ ಕ್ರಾಶ್ ಆದಾಗ ನಮ್ಗೆ ರೇಟ್ ಕಮ್ಮಿಯಲ್ಲಿ ಸಿಗ್ತದೆ. ಸ್ಟಾಕ್ಸ್ ಎಲ್ಲ ಕಮ್ಮಿಯಲ್ಲಿ ಸಿಗುವಾಗ ನಾವೆಲ್ಲ ಗ್ರಾಬ್ ಸ್ಟಾಕ್ಸ್ ಅನ್ನೆಲ್ಲ ತೆಗ್ದಿಡ್ಬೇಕು. ಜಾಸ್ತಿ ಅದು ಮೇಲೆ ಬಂದಾಗ ನಾವು ಬೇಕಾದ್ರೆ ಸೆಲ್ ಮಾಡ್ಬೋದು, ಇಲ್ಲಾದ್ರೆ ಹಾಗೆ ಇಡ್ಬೋದು. ಇನ್ನೊಂದ್ಸಲ ಕ್ರಾಶ್ ಆದಾಗ ನಿಮ್ಗೆ
ಪುನಃ ಡೌನಿಗೆ ಬರ್ತದಲ್ಲ, ಅವಾಗ ನೀವು ಲಾಸ್ ತಗೊಳ್ಬಾರ್ದು ಅಂತಿದ್ರೆ ನೀವು ಸೆಲ್ ಮಾಡ್ಬೋದು. ಕ್ರಾಶ್ ಇನ್ನೊಂದ್ಸಲ ಕ್ರಾಶ್ ಆಗುವ ಮುಂಚೆ ಕ್ರಾಶ್ ಆಯ್ತಲ್ಲ, ಅಷ್ಟು ಕ್ರಾಶ್ ಆಗಲ್ಲ ಅಲ್ವಾ. ನೋಡಿ ಇದೆಲ್ಲ ಸ್ಟಾಕ್ಸ್. ನಿಫ್ಟಿ ಬೀಸ್, ನಿಫ್ಟಿ ಬಿಗಿನರ್ಸ್ ಜಾಸ್ತಿಯಾಗಿ ನಿಫ್ಟಿ ಬೀಸ್ ಅಲ್ಲಿ ನೀವು ಸ್ಟಾಕ್ಸ್ ತೆಗೆದಿಟ್ರೆ ಒಳ್ಳೇದು ಆಯ್ತಾ. ನಿಫ್ಟಿ ಬೀಸ್ ಅಲ್ಲಿ ನೀವು ಈ ತರ ಸ್ಟಾಕ್ಸ್ ತೆಗೆದಿಟ್ರೆ ಒಳ್ಳೇದು. ನಿಫ್ಟಿ ಬೀಸ್ ಅಲ್ಲಿ ಸ್ಟಾಕ್ಸ್ ರೇಟ್ ನೋಡಿ 291 ಇತ್ತು ಅಲ್ವಾ. ನಾನು 225 ಸ್ಟಾಕ್ಸ್ ತೆಗೆದಿದ್ದೇನೆ. ಅದರದ್ದು ರೇಟ್ ನೋಡಿ, ಈಗ ಪ್ರಾಫಿಟ್ ಅಂಡ್ ಲಾಸ್ ಇಷ್ಟಿದೆ, 27,000 ಇದೆ ಅಲ್ವಾ. $225 ಸ್ಟಾಕ್ಸ್ ತೆಗೆದಿದ್ದು 27,000 ನಡೀತಾ ಇದೆ ಈಗ ಪ್ರಾಫಿಟ್. ಈ ತರ ಎಲ್ಲ ಸ್ಟಾಕ್ಸ್ ತೆಗೆದಿಟ್ರೆ ಅದು ತನ್ನಷ್ಟಕ್ಕೆ ಪ್ರಾಫಿಟ್ ಆಗ್ತಾ ಹೋಗ್ತದಲ್ವಾ. ನೋಡಿ ಇದೆಲ್ಲ ಸ್ಟಾಕ್ಸ್. ರಿಲಯನ್ಸ್ ನೋಡಿ 3,000 ಇತ್ತು ಸ್ಟಾಕ್ಸಿಗೆ, ಈಗ ಎಷ್ಟಾಗಿದೆ. ಎಸ್ ಬಿ ಐ 284 ರೂಪಾಯಿ ಇತ್ತು, ಆದ್ಮೇಲೆ ಸಾರಿ 802 ರೂಪಾಯಿ ಆಗಿದೆ ಈಗ ಅಲ್ವಾ. ಇನ್ನು 684 ರೂಪಾಯಿ ಇದ್ದದ್ದು 802 ರೂಪಾಯಿ ಆಗಿದೆ. ಈಗ ಒಟ್ಟು ಪ್ರಾಫಿಟ್ ಎಷ್ಟಾಗಿದೆ, ಇದು ನಾನು ಎಷ್ಟು ತೆಗೆದಿದ್ದೇನೆ, ಎಸ್ ಬಿ ಐ 25 ತೆಗೆದಿದ್ದೇನೆ, ಇದರಲ್ಲಿ ಇಷ್ಟು ಪ್ರಾಫಿಟ್ ಆಗಿದೆ. ಇದೇ ತರ ತುಂಬಾ ಸ್ಟಾಕ್ಸ್ ಇದೆ ನೋಡಿ. ಮೇನ್ ಸ್ಟಾಕ್ಸ್, ಬ್ಲೂ ಚಿಪ್ ಸ್ಟಾಕ್ಸ್ ಎಲ್ಲ ಇದೆ. ಇದನ್ನೆಲ್ಲ ನೀವು ಬೇಕಾದ್ರೆ ನೀವು ತೆಗಿಬಹುದು. ನೋಡಿ ಇದ್ರಲ್ಲಿ ಇದು ನಾನು ತೆಗೆದ ಹೋಲ್ಡಿಂಗ್ಸ್. ನೀವು ನಿಮ್ಮದೇ ಆದ ಇದು ಸ್ಟಡಿ ಮಾಡಿ, ಮಾರ್ಕೆಟ್ ಯಾವ ತರ ಇದೆ ಅನ್ನೋದನ್ನು ಸ್ಟಡಿ ಮಾಡಿ ಮತ್ತೆ ತೆಗೀರಿ ಆಯ್ತಾ. ನೆಕ್ಸ್ಟ್ ನಾವು ಯಾವ ತರ ಇಕ್ವಿಟಿ ಮತ್ತೆ ಇದ್ರಲ್ಲಿ ಇಕ್ವಿಟಿಯಲ್ಲಿ ಟ್ರೇಡ್ ಮಾಡ್ಬೇಕಂತ ನಾನು ಈಗ ಹೇಳಿಕೊಡ್ತೇನೆ. ಇಕ್ವಿಟಿಯಲ್ಲಿ ನಾನು ಫಸ್ಟಿಗೆ ಇಲ್ಲಿಗೆ ಇದ್ರಲ್ಲಿ ಇಲ್ಲಿ ಮಾಡ್ತೇನೆ ಆಯ್ತಾ. ಅಲ್ಲಿ ನನಗೆ ಟೂಲ್ಸ್ ಎಲ್ಲ ಫಾಸ್ಟ್ ಮೂವ್ಮೆಂಟ್ ಆಗಲ್ಲ ಅದರಲ್ಲಿ ಅಲ್ವಾ. ಇಲ್ಲಿ ಅದೇ ಫಾಸ್ಟ್ ಮೂವ್ಮೆಂಟ್ ಆಗ್ತದೆ ಟೂಲ್ಸ್. ಟ್ರೇಡಿಂಗ್ ಅಲ್ಲಿ ಇಕ್ವಿಟಿ ಮತ್ತೆ ಕಮೋಡಿಟಿ ಅಂತ ಎರಡು ಇದೆ ಆಯ್ತಾ. ಇಕ್ವಿಟಿ ಮತ್ತೆ ಕಮೋಡಿಟಿ. ಇಕ್ವಿಟಿ ಅಂಡ್ ಕಮೋಡಿಟಿ ಆಯ್ತಾ. ಇದು ಎರಡಿದೆ. ಕಮೋಡಿಟಿ ಟ್ರೇಡಿಂಗ್ ಅಂತ ಹೇಳಿದ್ರೆ ಇದನ್ನು ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ ಆಯ್ತಾ, ಕಮೋಡಿಟಿ ಬಗ್ಗೆ. ಅದರಲ್ಲಿ ಈಗ ಮೇಲೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ನಾನೀಗ ನಿಮಗೆ ಹೇಳಿಕೊಡುದು ಇಕ್ವಿಟಿಯಲ್ಲಿ ಹೇಗೆ ಟ್ರೇಡ್ ಮಾಡುದಂತ ಆಯ್ತಾ. ಸ್ಟಾಕ್ಸ್ ಎಲ್ಲ ಹೇಗೆ ಬೈ ಮಾಡುದು, ಸೆಲ್ ಮಾಡುದು, ಅದರ ಬಗ್ಗೆ ಹೇಳಿಕೊಡ್ತಿದ್ದೇನೆ. ಕಮೋಡಿಟಿಯಲ್ಲಿ ಕಮೋಡಿಟಿ ಅಂತ ಹೇಳಿದ್ರೆ ಇದು ನಮಗೆ ನೇಚರ್ ಅಲ್ಲಿ ನಮಗೆ ಸಿಗುವಂತದ್ದು ಐಟಮ್ಸ್ ಎಲ್ಲ. ನೇಚರ್ ಅಲ್ಲಿ ಸಿಗುವಂತ ಐಟಮ್ಸ್ ಅನ್ನು ನಾವು ಕಮೋಡಿಟಿ ಅಂತ ಹೇಳ್ತೇವೆ. ಕಮೋಡಿಟಿಯಲ್ಲಿ ಮೆಟಲ್ಸ್, ಆದ್ಮೇಲೆ ಫುಡ್, ಎನರ್ಜಿ ಈ ತರ ಎಲ್ಲ ಬರ್ತದೆ ಅಲ್ವಾ. ಕಮೋಡಿಟಿಯಲ್ಲಿ ಮೆಟಲ್, ಫುಡ್, ಎನರ್ಜಿ. ಮೆಟಲ್ ಅಲ್ಲಿ ನಮಗೆ ಗೋಲ್ಡ್, ಸಿಲ್ವರ್, ಕಾಪರ್ ಈ ತರದೆಲ್ಲ ಮೆಟಲ್ಸ್ ಇರ್ತದಲ್ವಾ, ಅದ್ರಲ್ಲಿ ಟ್ರೇಡ್ ಮಾಡುದು. ಆದ್ಮೇಲೆ ಫುಡ್ ಅಲ್ಲಿ ಗೊತ್ತಲ್ಲ, ಟೊಮೊಟೊ, ಪೊಟೊಟೊ, ಕ್ಯಾಬೇಜ್ ಈ ತರ ಯಾವ್ದಾದ್ರು ಫುಡ್ ಐಟಮ್. ಆದ್ಮೇಲೆ ಎನರ್ಜಿಯಲ್ಲಿ ನ್ಯಾಚುರಲ್ ಗ್ಯಾಸ್ ಮತ್ತೆ ಕ್ರೂಡ್ ಆಯಿಲ್ ಇದ್ರಲ್ಲೆಲ್ಲ ಟ್ರೇಡ್ ಮಾಡುದು. ಇದು ಕಮೋಡಿಟಿಯಲ್ಲಿ ನಾನು ಹೇಳ್ತಿದ್ದೇನೆ. ಕಮೋಡಿಟಿಯಲ್ಲಿ ಯಾವ್ದೆಲ್ಲ ಮೆಟಲ್, ಫುಡ್, ಆದ್ಮೇಲೆ ಎನರ್ಜಿ. ಮೆಟಲ್ ಅಲ್ಲಿ ಗೋಲ್ಡ್, ಕಾಪರ್, ಸಿಲ್ವರ್ ಬೇರೆ ಬೇರೆ ಇದೆ ಆಯ್ತಾ. ಆದ್ಮೇಲೆ ಫುಡ್ ಅಲ್ಲಿ
ಫುಡ್ ಅಲ್ಲಿ ಹೇಳಿದೆಲ್ಲ ಟೊಮೆಟೊ ಪೊಟೊಟೊ ಇದೆಲ್ಲ ಆದ್ಮೇಲೆ ಇದು ಎನರ್ಜಿಯಲ್ಲಿ ಯಾವ್ದೆಲ್ಲ ಇದೆ, ನ್ಯಾಚುರಲ್ ಗ್ಯಾಸ್, ಬೇರೆ ಬೇರೆ ಇದೆ ಇದರಲ್ಲಿ, ಕ್ರೂಡ್ ಆಯಿಲ್, ನಾನು ತುಂಬಾ ಹೆಸರು ಇದೆ ಆಯ್ತಾ. ಆದ್ಮೇಲೆ ಇಕ್ವಿಟಿ ಅಂತ ಹೇಳಿರೇನು, ನಾನು ಕಮೋಡಿಟಿ ಬಗ್ಗೆ ಇನ್ನೊಂದು ಕ್ಲಾಸ್ ಮಾಡ್ತೇನೆ, ಈಗ ನಾವು ಇಕ್ವಿಟಿ ಬಗ್ಗೆ ಮಾಡೋಣ ಆಯ್ತಾ. ಇಕ್ವಿಟಿ ಅಂತ ಹೇಳಿರೇನು, ಯಾವ್ದಾದ್ರು ಒಂದು ಸ್ಟಾಕ್ಸ್ ನಲ್ಲಿ ನಾವು ಟ್ರೇಡ್ ಮಾಡುದಕ್ಕೆ, ಕ್ಯಾಶ್ ಕೊಟ್ಟು ಟ್ರೇಡ್ ಮಾಡುದಕ್ಕೆ ಇಕ್ವಿಟಿ ಅಂತ ಹೇಳ್ತಾರಲ್ಲ. ಇಕ್ವಿಟಿ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಕಂಪನಿದು ಸ್ಟಾಕ್ಸ್ ನಲ್ಲಿ ನಾವು ಟ್ರೇಡ್ ಮಾಡುದು ಆಯ್ತಾ. ಸ್ಟಾಕ್ಸ್ ನಲ್ಲಿ ನಾವು ಬೈ ಮಾಡುದು, ಸೆಲ್ ಮಾಡುದು, ಈ ತರ. ಸ್ಟಾಕ್ಸ್ ನಲ್ಲಿ ನಾವು ಎಷ್ಟು ಟೈಪ್ ಅಲ್ಲಿ ಟ್ರೇಡ್ ಮಾಡಬಹುದು, ನಾನಿದು ಮಾರ್ಕೆಟ್ ಸ್ಟ್ರಕ್ಚರ್ ನಲ್ಲೂ ನಾನು ಅದೊಂದು ವಿಡಿಯೋ ಮಾಡಿದ್ದೇನೆ, ಅದರಲ್ಲೂ ನಾನು ಹೇಳಿಕೊಟ್ಟಿದ್ದೇನೆ, ನೋಡಿದವರು ನೋಡ್ಕೊಂಡು ಬನ್ನಿ ಆಯ್ತಾ. ನಾನೀಗ ಇಕ್ವಿಟಿ ಬಗ್ಗೆ ಹೇಳ್ತಿದ್ದೇನೆ. ನಾನು ಮುಂಚೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಎಲ್ಲ ಹೇಳಿದ್ದೇನೆ ನಾನು. ಆಪ್ಷನ್ ಟ್ರೇಡಿಂಗ್ ನಾವು ಇಂಡೆಕ್ಸ್ ಅಲ್ಲಿ ಮಾಡುದಲ್ವಾ. ಸ್ಟಾಕ್ಸ್ ನಲ್ಲಿ ಇಕ್ವಿಟಿಯಲ್ಲಿ ನಾವು ಯಾವ್ದ್ರಲ್ಲಿ ಮಾಡ್ತೇವೆ ಟ್ರೇಡಿಂಗ್, ಇಕ್ವಿಟಿಯಲ್ಲಿ ನಾವು ಸ್ಟಾಕ್ಸ್ ನಲ್ಲಿ ಟ್ರೇಡಿಂಗ್ ಮಾಡ್ತೇವೆ. ಸ್ಟಾಕ್ಸ್ ನಲ್ಲಿ ನಾವು ಎಷ್ಟು ಟೈಪ್ ಅಲ್ಲಿ ಟ್ರೇಡಿಂಗ್ ಮಾಡ್ತೇವೆ, ಸ್ಟಾಕ್ಸ್ ನಲ್ಲಿ ನಾವು ಒಂದು ಇನ್ವೆಸ್ಟ್ ಮಾಡ್ತೇವೆ, ಇದು ನಾನು ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ, ಆ ವಿಡಿಯೋ ನೋಡಿದವರು ನೋಡ್ಕೊಂಡು ಬನ್ನಿ, 3 ಸಲ ಹೇಳಿದೆ ಅಲ್ವಾ. ಆದ್ಮೇಲೆ ಇನ್ನೊಂದು ನಾವು ಟ್ರೇಡಿಂಗ್ ಮಾಡ್ತೇವೆ, ಸ್ಟಾಕ್ಸ್ ನಲ್ಲಿ ಟ್ರೇಡಿಂಗ್ ಸಹ ಮಾಡ್ತೇವೆ. ಟ್ರೇಡಿಂಗ್ ನಲ್ಲಿ ನಾವು ಯಾವುದೆಲ್ಲ ಮಾಡ್ತೇವೆ, ಟ್ರೇಡಿಂಗ್ ನಲ್ಲಿ ಸ್ಟಾಕ್ಸ್ ನಲ್ಲಿ ನಾವು ಟ್ರೇಡಿಂಗ್ ಸಹ ಮಾಡ್ತೇವೆ. ಟ್ರೇಡಿಂಗ್ ನಲ್ಲಿ ಇಂಟರ್ಡೇ ಮಾಡ್ತೇವೆ, ಸ್ಟಾಕ್ಸ್ ನಲ್ಲಿ ಸಹ ಇಂಟರ್ಡೇ ಮಾಡಬಹುದು. ನೀವು ಇಂಡೆಕ್ಸ್ ನಲ್ಲಿ ಮಾಡ್ತೀರಲ್ಲ ಅದೇ ತರ ಸ್ಟಾಕ್ಸ್ ನಲ್ಲಿ ಸಹ ಇಂಟರ್ಡೇ ಮಾಡಬಹುದು. ಸ್ವಿಂಗ್ ಟ್ರೇಡಿಂಗ್ ಸಹ ಮಾಡಬಹುದು ಸ್ಟಾಕ್ಸ್ ನಲ್ಲಿ. ಆದ್ಮೇಲೆ F&O ಮಾಡಬಹುದು, ಫ್ಯೂಚರ್ ಅಂಡ್ ಆಪ್ಷನ್ಸ್ ಇದನ್ನು ಮಾಡಬಹುದು ಸ್ಟಾಕ್ಸ್ ನಲ್ಲಿ. ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಇದು ಸ್ಟಾಕ್ಸ್ ನಲ್ಲಿ ನಾನು ಹೇಳಿಕೊಟ್ಟಿದ್ದು. ಇದರಲ್ಲಿ ಇಂಟರ್ಡೇ ಇದು ಯಾವುದು, ಸ್ಟಾಕ್ಸ್ ನಲ್ಲಿ ನಾವು ಟ್ರೇಡಿಂಗ್ ಮಾಡುದಲ್ವಾ. ಸ್ಟಾಕ್ಸ್ ನಲ್ಲಿ ಯಾವ್ದೆಲ್ಲ ಬರ್ತದೆ ಟ್ರೇಡಿಂಗ್ ನಲ್ಲಿ, ಇಂಟರ್ಡೇ, ಸ್ವಿಂಗ್ ಮತ್ತೆ ಫ್ಯೂಚರ್. ಇಂಟರ್ಡೇ ಅಂತ ಹೇಳಿದ್ರೆ ಆ ದಿನಕ್ಕೆ ನಾವು ಕ್ಲೋಸ್ ಮಾಡುದು. ಈಗ 9:15 ಸ್ಟಾರ್ಟ್ ಆದ್ರೆ ನಾವು ಒಂದು 3:15 ನಾವು ಆ ಟ್ರೇಡ್ ಅನ್ನು ಕ್ಲೋಸ್ ಮಾಡ್ಬೇಕು. ಇಂಟರ್ಡೇ ಅಲ್ಲಿ ನಮ್ಗೆ ಲಿಬ್ರೇಜ್ ಸಿಗ್ತದೆ. ಲಿಬ್ರೇಜ್ ಅಂತ ಹೇಳಿದ್ರೆ ನಾನು ಅದ್ ವಿಡಿಯೋ ಹೇಳಿಕೊಟ್ಟಿದ್ದೇನೆ, ಅದನ್ನು ನೋಡ್ಕೊಂಡು ಬನ್ನಿ ಆಯ್ತಾ. ಅಂತ ಹೇಳಿದ್ರೆ 200 ರೂಪಾಯಿದು ನೀವು 100 ರೂಪಾಯಿಯಲ್ಲಿ ಸಹ ತೆಗಿಬಹುದು. ಆ ತರ 200 ರೂಪಾಯಿ ಸ್ಟಾಕ್ಸ್ ಅನ್ನು ನೀವು 100 ರೂಪಾಯಿಯಲ್ಲಿ ಸಹ ತೆಗಿಬಹುದು ಆಯ್ತಾ. ಈಗ ಇದು ಇಂಟರ್ಡೇ ಅಲ್ಲಿ ಆಯ್ತಾ. ಸ್ವಿಂಗ್ ಟ್ರೇಡಿಂಗ್, ಇಂಟರ್ಡೇ ಅಂತ ಹೇಳಿ ಅದೇ ದಿವಸ ನೀವು ಕ್ಲೋಸ್ ಮಾಡ್ಬೇಕು. ಇದರಲ್ಲಿ ಒಂದು ಪ್ಲಸ್ ಅಂತ ಹೇಳಿದ್ರೆ ಲಿಬ್ರೇಜ್ ಸಿಗ್ತದೆ ನಿಮ್ಗೆ. ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಟ್ರೇಡ್, ಇದನ್ನು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೇನೆ. ಶಾರ್ಟ್ ಟರ್ಮ್ ಟ್ರೇಡ್ ಅಂತ ಹೇಳಿದ್ರೆ ನಾವು ಒಂದು 1 ವೀಕ್, 2 ವೀಕ್, 1 ಮಂತ್ ಈ ತರ ನಾವು ಇಡ್ತೇವಲ್ಲ, ಇದನ್ನು ಸ್ವಿಂಗ್ ಟ್ರೇಡ್ ಅಂತ ಹೇಳ್ತೇವೆ ಆಯ್ತಾ. ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಾವು ಲಾಂಗ್ ಟರ್ಮ್ಗೆ ಇಡುವಂತದ್ದು, ಇದು ಲಾಂಗ್ ಟರ್ಮ್ಗೆ ಇಡುವಂತದ್ದು ಆಯ್ತಾ. ಇದು ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮಿಗೆಲ್ಲ ಇಡುದು ಇನ್ವೆಸ್ಟ್ಮೆಂಟ್, ಶಾರ್ಟ್ ಟರ್ಮಿಗೆ ಇಡುದು ಅಂತ ಹೇಳಿದ್ರೆ ವೀಕ್ಲಿ ಇಡುದು ಸ್ವಿಂಗ್ ಟ್ರೇಡ್. ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು 3 years, 4 years, 10 years ಲೈಫ್ ಟೈಮ್ ಸಹ ಇಡಬಹುದಲ್ವಾ. ಶಾರ್ಟ್ ಟರ್ಮ್ ಅಲ್ಲಿ ನಾವು 1 ವೀಕ್, 1 ಮಂತ್ ಈ ತರ ಇಡ್ತೇವೆ, ಅಷ್ಟೇ ಡಿಫ್ರೆನ್ಸ್. ಅದೆರಡು ಟ್ರೇಡಿಂಗ್ ಒಂದೇ ತರ ಮಾಡುದು ಆಯ್ತಾ. ನೆಕ್ಸ್ಟ್ ಆಪ್ಷನ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಏನಂತ ಗೊತ್ತಲ್ಲ, ನಾನು ಆಲ್ರೆಡಿ ಇದುವರೆಗೆ ಮಾಡಿದ್ದು ಆಪ್ಷನ್ ಟ್ರೇಡಿಂಗ್ ಅಲ್ಲೇ ನಾನು ಹೇಳಿಕೊಟ್ಟಿದ್ದು. ಈಗ ನಾನು ಇಕ್ವಿಟಿಯಲ್ಲಿ ಹೇಳಿಕೊಡ್ತಿದ್ದೇನೆ ಅಲ್ವಾ. ಇಕ್ವಿಟಿಯಲ್ಲಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನಾವು ಯಾವ್ದ್ರಲ್ಲಿ ಟ್ರೇಡ್ ಮಾಡ್ತೇವೆ, ಇಂಡೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತೇವೆ. ಇಂಡೆಕ್ಸ್ ಅಲ್ಲಿ ಯಾವ್ದೆಲ್ಲ ಬರ್ತದೆ, ಬ್ಯಾಂಕ್ ನಿಫ್ಟಿ 50, ಆದ್ಮೇಲೆ ಬ್ಯಾಂಕ್ ಎಕ್ಸ್, ಸೆನ್ಸೆಕ್ಸ್, ಈ ತರ ಬೇರೆ ಬೇರೆ ಬರ್ತದೆ ಇಂಡೆಕ್ಸ್ ನಲ್ಲಿ ಆಯ್ತಾ.
ಇದು ಇಂಡೆಕ್ಸ್ ನಲ್ಲಿ ಇಂಟರ್ಡೇ ಆಟ ಆಡೋದು. ಆದ್ಮೇಲೆ ಇದು ಸ್ಟಾಕ್ಸ್, ಇಕ್ವಿಟಿ ಅಂತ ಹೇಳಿದ್ರೆ ಸ್ಟಾಕ್ಸ್, ಯಾವ್ದಾದ್ರು ಒಂದು ಕಂಪನಿದು ಸ್ಟಾಕ್ಸ್ ನಲ್ಲಿ ಟ್ರೇಡ್ ಮಾಡುದು. ಆಯ್ತಾ. ನಮ್ಗೆ ಇದು ನಾವು ಟ್ರೇಡಿಂಗ್ ಉಂಟಲ್ಲ, ನಾವು ಯಾವಾಗ್ಲೂ ನಾವು ಸೆಕೆಂಡರಿ ಆಗಿ ನಾವು ತಗೊಳ್ಬೇಕು. ನಮ್ದೀಗ ಯಾವ್ದಾದ್ರು ಒಂದು ಬಿಸ್ನೆಸ್ ಏನಾದ್ರು ಬೇರೆ ಏನಾದ್ರು ನಾವು ಕೆಲ್ಸದಲ್ಲಿ ಇದ್ರೆ ನಾವು ಇದನ್ನು ಸೈಡ್ ಇದು ಎಕ್ಸ್ಟ್ರಾ ಮನಿಗಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು ಟ್ರೇಡಿಂಗ್ ಅನ್ನು. ನಾವು ಇದನ್ನೇ ಪ್ರೈಮರಿ ಆಗಿ ತಗೊಂಡ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಇದ್ರಲ್ಲಿ ಒಂದ್ ವೇಳೆ ಬಂದ್ರೆ ಆಯ್ತು, ಬರದಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಅಲ್ವಾ. ಅದೇ ತರ ಅದಕ್ಕಾಗಿ ಇದನ್ನು ನೀವು ಸೆಕೆಂಡರಿ ಆಗಿ ತಗೊಳ್ಳಿ. ಪ್ರೈಮರಿ ಆಗಿ ತಗೊಂಡ್ರೆ ನಿಮ್ಗೆ ಇದನ್ನೇ ನಿಮ್ಮ ಇದು ಕೆಲವರು ಫುಲ್ ಟೈಮ್ ಈ ತರ ಮಾಡ್ತಾರೆ, ಆದ್ರೆ ಸ್ವಲ್ಪ ಪ್ರಾಬ್ಲಮ್. ಆಯ್ತಾ. ಇದನ್ನು ನೀವು ಸೆಕೆಂಡರಿ ಆಗಿ ತಗೊಂಡ್ರೆ ಒಳ್ಳೇದು ನನ್ನ ಒಪಿನಿಯನ್ ಪ್ರಕಾರ. ಒಂದು ಕೆಲ್ಸಕ್ಕೆ ಹೋಗ್ತಿರುವಾಗ್ಲೇ ಅದ್ರ ಸೈಡಿಗೆ ಎಕ್ಸ್ಟ್ರಾ ಹಣಕ್ಕೋಸ್ಕರ ನೀವು ಇದು ಟ್ರೇಡ್ ಅನ್ನು ಮಾಡಿದ್ರೆ ಒಳ್ಳೇದು. ಈಗ ನಿಮ್ಮ ಸ್ಯಾಲ್ರಿ ಬಂದ್ರೆ ಅದ್ರಲ್ಲಿ ನೀವು ಸ್ಟಾಕ್ಸ್ ಅನ್ನು ಆದಷ್ಟು ತೆಗ್ದಿಡಿ. ಅದು ನಿಮ್ಗೆ ನೆಕ್ಸ್ಟ್ 1-2 ತಿಂಗಳಾಗುವಾಗ ಡಬಲ್ ಆಗಿರ್ತದೆ ಅಲ್ವಾ. ಒಂದು ಕೆಳಗೆ ಬಂದ್ರೆ ನೀವು ಅದನ್ನು ಸೆಲ್ ಮಾಡ್ಬೇಕಂತಿಲ್ಲ. ಒಳ್ಳೆ ಬ್ಲೂ ಚಿಪ್ ಸ್ಟಾಕ್ಸ್ ಆದ್ರೆ ಅದು ನೀವು ಕೆಳಗೆ ಬಂದ್ರೆ ನೀವು ಸೆಲ್ ಮಾಡ್ಬೇಕಂತಿಲ್ಲ. ನಿಮ್ಗೆ ನೀವು ತೆಗೆದ ಸ್ಟಾಕ್ಸ್ ಅಲ್ಲಿ ಕಾನ್ಫಿಡೆಂಟ್ ಇದ್ರೆ, ಒಳ್ಳೆ ಟ್ರಸ್ಟೆಡ್ ಕಂಪನಿ ಆಗಿದ್ರೆ ಆಯ್ತಾ, ಅದು ಕೆಳಗೆ ಬಂದ್ರು ಪುನಃ ಮೇಲೆ ಬರ್ತದೆ ಅಲ್ವಾ. ಮೇಲೆ ಬಂದ ಮೇಲೆ ನಿಮ್ಮ ಪ್ರಾಫಿಟ್ ಬಂದಾಗ, ನಿಮ್ಮ ಪ್ರಾಫಿಟ್ ಲೆವೆಲ್ಗೆ ಬಂದಾಗ ನೀವು ಅದನ್ನು ಸೆಲ್ ಮಾಡ್ಬೋದು. ಕೆಲವರು ಏನ್ ಮಾಡ್ತಾರೆ, ಮಾರ್ಕೆಟ್ ಕೆಳಗೆ ಹೋಯ್ತು ಅಂತ ಸೆಲ್ ಮಾಡಿ ಬಿಡ್ತಾರೆ. ಸೆಲ್ ಮಾಡಿದಾಗ ಏನಾಗ್ತದೆ, ನಿಮ್ಗೆ ಲಾಸ್ ನಲ್ಲಿ ಬುಕ್ ಮಾಡ್ತೀರಾ ಅಲ್ವಾ. ಲಾಸ್ ಯಾಕೆ ಬುಕ್ ಮಾಡುದು? ಒಂದ್ ವೇಳೆ ನೀವು ತೆಗೆದ ಸ್ಟಾಕ್ಸ್ ನಲ್ಲಿ ನಿಮ್ಗೆ ಟ್ರಸ್ಟ್ ಇದ್ರೆ, ಕೆಲವೊಂದು ಕಂಪನಿ ರಿಲಯನ್ಸ್ ಇದೆಲ್ಲ ಕೆಲವೊಂದು ಕಂಪನಿ ಉಂಟಲ್ಲ, ಅದು ಎಷ್ಟು ಕೆಳಗೋರು ಪುನಃ ಮೇಲೆ ಬರ್ತದೆ ಅಲ್ವಾ ಒಂದೊಂದು ದಿವಸ. ಯಾವ್ದಾದ್ರು ಕೆಲವು ಬೇಡದಿದ್ದ ಕಂಪನಿ ಎಲ್ಲ ಲಾಸ್ ಎಲ್ಲ ತಗೊಳ್ತದಲ್ಲ, ಅಂತ ಕಂಪನಿ ಅದೆಲ್ಲ ನೀವು ಟ್ರೇಡ್ ತಗೊಂಡ್ರೆ ಆವಾಗ ನಿಮ್ಗೆ ಅದು ಕೆಳಗೋದ್ರೆ ಕೆಲವು ಸಲ ಮೇಲೆ ಬರಲ್ಲ, ಆವಾಗ ನೀವು ಲಾಸ್ ಅಲ್ಲಿ ಬುಕ್ ಮಾಡ್ಬೇಕಾಗ್ತದೆ. ಆಯ್ತಾ. ಅದಕ್ಕೆ ನೀವು ಲಾಸ್ ಅಲ್ಲಿ ಬುಕ್ ಮಾಡಬಾರ್ದು ಅಂತಿದ್ರೆ ಮಾರ್ಕೆಟ್ ಅದು ಅನಾಲಿಸಿಸ್ ನೀವು ಮಾಡುದು ಮುಖ್ಯ. ಸ್ಟಾಕ್ಸ್ ಮಾರ್ಕೆಟ್ ಅದು ಸ್ಟಾಕ್ಸ್ ಲಾಂಗ್ ಟೈಮಿಗೆಲ್ಲ ಸ್ಟಾಕ್ಸ್ ತೆಗೆಯುವಾಗ ನೀವು ಅನಾಲಿಸಿಸ್ ಮಾಡಿ ಮತ್ತೆ ನೀವು ಸ್ಟಾಕ್ಸ್ ತೆಗೆಯುವುದು ತುಂಬಾ ಉತ್ತಮ. ಆಯ್ತಾ. ಆಪ್ಷನ್ ಟ್ರೇಡಿಂಗ್ ನಲ್ಲಿ ನಮಗೆ ರಿಸ್ಕ್ ಜಾಸ್ತಿ ಇರ್ತದೆ, ಮತ್ತೆ ಪ್ರಾಫಿಟ್ ಸಹ ಹೈ ಇರ್ತದೆ ಆಪ್ಷನ್ ಟ್ರೇಡಿಂಗ್ ನಲ್ಲಿ. ಆದ್ರೆ ಇಕ್ವಿಟಿ ಟ್ರೇಡಿಂಗ್ ನಲ್ಲಿ ನಮಗೆ ರಿಸ್ಕ್ ಲೋ ಇರ್ತದೆ, ಸ್ವಲ್ಪ ಕಮ್ಮಿ ಇರ್ತದೆ, ಮತ್ತೆ ಪ್ರಾಫಿಟ್ ಸಹ ಕಮ್ಮಿ ಇರ್ತದೆ. ಆಯ್ತಾ. ಇದು ಇಕ್ವಿಟಿ ಅಲ್ಲ. ಆಪ್ಷನ್ ಟ್ರೇಡಿಂಗ್ ನಿಮ್ಗೆ ಬಂಡಲ್ ಅಲ್ಲಿ ಸಿಗುದು, ಇಕ್ವಿಟಿ ನಿಮ್ಗೆ ಬಂಡಲ್ ಅಲ್ಲಿ ಸಿಗುದಲ್ಲ. ಇದು ನೀವು ಈಗ 200 ಈಗ ನಿಮ್ಮ ಹತ್ರ ಒಂದು ಸ್ಟಾಕಿಗೆ 100 ರುಪೀಸ್ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಹತ್ರ ಈಗ 10,000 ಇದೆ ಅಂತ ತಿಳ್ಕೊಳ್ಳಿ. 10,000 ಅಲ್ಲಿ ನೀವು 100 ರುಪೀಸ್ ಅದು ಎಷ್ಟು ಸ್ಟಾಕ್ಸ್ ಕ್ವಾಂಟಿಟಿ ತಗೊಳ್ಬಹುದು, ಅಷ್ಟು ಕ್ವಾಂಟಿಟಿ ತಗೊಂಡು ನೀವು ಇಂಟರ್ ಡೇ ಅಲ್ಲಿ ಟ್ರೇಡ್ ಮಾಡಬಹುದು. ಅಷ್ಟು ಕ್ವಾಂಟಿಟಿಯಲ್ಲಿ ಈಗ 100 ರುಪೀಸ್ ಅದು ನಿಮಗೆ ಈಗ 100 ರುಪೀಸ್ ಅದು ಈಗ ನೀವು 50 ಸ್ಟಾಕ್ಸ್ 50 ಇಲ್ಲದೆ 100 ಈ ತರ ನೀವು ಸ್ಟಾಕ್ಸ್ ಅಲ್ಲಿ ನೀವು ಟ್ರೇಡ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಮಾಡ್ಬೋದು, ಎಷ್ಟರಲ್ಲಿ ಸಹ ಮಾಡ್ಬೋದು. ಆಯ್ತಾ. ನಿಮ್ಮ ಫಂಡ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ. ಈಕ್ವಿಟಿಯಲ್ಲಿ 100 ರುಪೀಸ್ ಇದ್ರೆ 10,000 ಅಲ್ಲಿ ಎಷ್ಟು ಕ್ವಾಂಟಿಟಿ ತೆಗಿಬಹುದು ಅಷ್ಟು ಕ್ವಾಂಟಿಟಿ ನೀವು ತೆಗಿಬಹುದು. ಆಯ್ತಾ. ಇಕ್ವಿಟಿಯಲ್ಲಿ. ಆಪ್ಷನ್ ಟ್ರೇಡಿಂಗ್ ನಲ್ಲಿ ನಿಮ್ಗೆ ಈಗ 10,000 ಅದು 50,000 ಅದು ನಿಮ್ಗೆ ಈಗ ಒಂದು ಸ್ಟಾಕ್ ಇದಿದೆ ಅಂತ ತಿಳ್ಕೊಳ್ಳಿ, ಇಂಡೆಕ್ಸ್. ಅದು ನೀವು 10,000 ಅಲ್ಲಿ ನೀವು ಟ್ರೇಡ್ ಮಾಡಬಹುದು, ಇಲ್ಲ 5,000 ಅದ್ರದ್ದು ಪ್ರೀಮಿಯಂ ಯಾವ ತರ ಇದೆ ಆ ದಿನದ್ದು ಅದ್ರ ಮೇಲೆ ನೀವು ಟ್ರೇಡ್ ಮಾಡಬಹುದು. ಇದು ನಿಮಗೆ ಲಿಬ್ರೇಜ್ ಸಿಗುದು ಒಂದು ಸ್ಟಾಕ್ಸ್ ಅದು. ಆಯ್ತಾ. ಇದು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ರಿಸ್ಕ್ ಜಾಸ್ತಿ, ಮತ್ತೆ ಪ್ರಾಫಿಟ್ ಸಹ ಜಾಸ್ತಿ ಸಿಗ್ತದೆ. ಇದರಲ್ಲಿ ಲಾಸ್ ಆದ್ರೆ ಸಹ ಜಾಸ್ತಿ ಲಾಸ್ ಆಗ್ತದೆ, ಪ್ರಾಫಿಟ್ ಆದ್ರೂ ಪ್ರಾಫಿಟ್ ಜಾಸ್ತಿ ಸಿಗ್ತದೆ. ಅದಕ್ಕೆ ಇದು ರಿಸ್ಕ್ ಸ್ವಲ್ಪ ಜಾಸ್ತಿ ಇರಲಿ. ಅದಕ್ಕೆ ನಾನು ಹೇಳುದು ಬಿಗಿನರ್ಸ್ ಜಾಸ್ತಿಯಾಗಿ ಇಕ್ವಿಟಿಯಲ್ಲಿ ಟ್ರೇಡ್ ಮಾಡಿದ್ರೆ ಒಳ್ಳೇದು. ಇದು ಸ್ವಲ್ಪ ಮಾರ್ಕೆಟ್ ಸಹ ಸ್ವಲ್ಪ ಸ್ಲೋ ಆಗಿ ಹೀಗೆ ಮೂವ್ ಆಗ್ತಾ ಇರ್ತದೆ, ಮತ್ತೆ ಮಾರ್ಕೆಟ್ ಸ್ಲೋ ಆಗಿ ಮೂವ್ ಆಗ್ತದೆ, ಮತ್ತೆ ನಿಮ್ಗೆ ಟೈಮ್ಸ್ ಸಹ ಸಿಗ್ತದೆ. ಒಂದು ಕ್ಯಾಂಡಲ್ ಕ್ಲೋಸ್ ಆಗುವಾಗ ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಗುವ ಟೈಮ್ ಸಿಗ್ತದೆ ಇದರಲ್ಲಿ ಇಕ್ವಿಟಿಯಲ್ಲಿ ನಿಮ್ಗೆ ಎಕ್ಸಿಟ್ ಆಗ್ಲಿಕ್ಕೆ, ಎಂಟ್ರಿ ಆಗ್ಲಿಕ್ಕೆ, ಈ ತರ. ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ಆ ತರ ಟೈಮ್ ಸಿಗಲ್ಲ. ನೀವು ಇದು ಫಾಸ್ಟ್ ಮೂವ್ಮೆಂಟ್ ಆಗ್ತದೆ, ಕೆಲವು ಸಲ ಫಾಸ್ಟ್ ರಿವರ್ಸ್ ಹೊಡಿತದೆ, ಇದರಲ್ಲಿ ಲಾಸ್ ಆಗುದು ಸಹ ಜಾಸ್ತಿ. ಫಾಸ್ಟ್ ಮೂವ್ಮೆಂಟ್ ಆಗುವಾಗ ನೀವು ಎಂಟ್ರಿ ಆಗಿದ್ರೆ ಆಯ್ತು, ಎಂಟ್ರಿ ಆಗದಿದ್ರೆ ಮಧ್ಯದಲ್ಲಿ ಎಂಟ್ರಿ ಆಗಿ ಎಂಡಿನಲ್ಲಿ ಎಂಟ್ರಿ ಆಗಿ ಲಾಸ್ ಎಲ್ಲ ತಕೊಳ್ಳುದು ಜಾಸ್ತಿ ಇದರಲ್ಲಿ.
ಆಯ್ತಾ. ಬಿಗಿನರ್ಸ್ ಜಾಸ್ತಿಯಾಗಿ ಇಕ್ವಿಟಿಯಲ್ಲಿ ಮಾಡಿ. ನೀವು ಫಸ್ಟ್ ಟ್ರೇಡ್ ಎಲ್ಲ ಮಾಡ್ತೀರಲ್ಲ ಅವ್ರು ಇಕ್ವಿಟಿಯಲ್ಲಿ ಮಾಡಿ ಆಯ್ತಾ. ನಂದು 20 ಎಷ್ಟ ವಿಡಿಯೋ ಆಗಿದೆ, 26-27 ಏನು ವಿಡಿಯೋಸ್ ಆಗಿದೆ. ಆ ವಿಡಿಯೋವನ್ನು ಯಾರೆಲ್ಲ ನೋಡ್ಲಿಲ್ಲ ಅವರೆಲ್ಲ ಒಂದ್ಸಲ ನೋಡ್ಕೊಂಡು ಬನ್ನಿ ಆಯ್ತಾ. ಒಂದು ಬೇಜಾರ್ ವಿಷಯ ಅಂತ ಹೇಳಿದ್ರೆ, ನಾನು ಇದುವರೆಗೆ ವಿಡಿಯೋ ಮಾಡಿದೆಲ್ಲ ಆ ವಿಡಿಯೋದು ವ್ಯೂಸ್ 200 100 ಈ ತರ ಇತ್ತು. ಅದು ವ್ಯೂಸ್ ಸಡನ್ ಏನಾಯ್ತು, ಮೊನ್ನೆಯಿಂದ 3 ದಿವಸದಿಂದ ಸಡನ್ ಆಗಿ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನನಗೆ ವ್ಯೂಸ್ ಸಿಕ್ಕಿದ ವ್ಯೂಸ್ ಹೋಗ್ತಾ ಇದೆ. ಅಂತ ಹೇಳಿದ್ರೆ 100 ಇದ್ದದ್ದು ಈಗ 6ಗೆ ಬಂದು ನಿಂತಿದೆ ವ್ಯೂಸ್ ಆಗಿದೆ. ನನಗೆ ಇದ್ದದ್ದು 100 ಇದ್ದದ್ದು 6ಗೆ ಬಂದು ನಿಂತಿದೆ. 6 4 ಆ ತರ ತೋರಿಸ್ತಾ ಇದೆ ವ್ಯೂಸ್ ಕಮ್ಮಿ ಆದ್ರೆ ನಮ್ಗೆ ಪ್ರಾಬ್ಲಮ್. ವಿಡಿಯೋ ಮಾಡ್ಲಿಕ್ಕೂ ಮನಸ್ಸಾಗಲ್ಲ ಅಲ್ವಾ. 4 5 ಈ ತರ ವ್ಯೂಸ್ ನಮಗೆ ಕೊಟ್ರೆ ಯಾವ ತರ ಆಗ್ತದೆ. ನಮ್ಗೆ ಸಿಕ್ಕಿದ ವ್ಯೂಸ್ ಪ್ರಾಪರ್ ಆಗಿ ನಮ್ಗೆ ಸಿಗಲ್ಲ ಅಂತ ಹೇಳಿದ್ರೆ ನಾವು ವಿಡಿಯೋ ಮಾಡ್ಲಿಕ್ಕೂ ನಮ್ಗೆ ಬೇಜಾರೇ ಅಲ್ವಾ. ಇಷ್ಟೊಂದು ವಿಡಿಯೋ ಮಾಡಿದ್ದೇನೆ, ಎಲ್ಲ 100 ಮೇಲೆ ಹೋಗಿತ್ತು ನಂದು ವಿಡಿಯೋದು ವ್ಯೂಸ್. ಈಗ ಸಡನ್ ಆಗಿ ಯೂಟ್ಯೂಬ್ ಅಲ್ಲಿ ಏನ್ ಮಾಡಿದಾರಂತ ಗೊತ್ತಿಲ್ಲ, ಅದು ಸಿಕ್ಕಿದ ವ್ಯೂಸ್ ಅನ್ನು ನನ್ನ ಪ್ರತಿಯೊಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ 4 6 ಈ ತರ ತೋರಿಸ್ತಾ ಇದೆ. ಅದೇನೋ ಸೆಟ್ಟಿಂಗ್ ಏನಾದ್ರು ಮಿಸ್ಟೇಕ್ ಆಗಿರ್ಬೋದು. ನಿಮ್ಗೆ ಏನಾದ್ರು ಗೊತ್ತಿದ್ರೆ, ಯಾವ ಸೆಟ್ಟಿಂಗ್ ಮಾಡ್ಬೇಕಂತ ಗೊತ್ತಿದ್ರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ. ಹಾಗಾಗಿ ನನಗೆ ವಿಡಿಯೋಸ್ ಮಾಡ್ಲಿಕ್ಕೆ ಮನಸ್ಸಾಗ್ತಿಲ್ಲ ಈಗ, ಆ ತರ ಆಗಿ ಬಿಟ್ಟಿದೆ. ಒಂದು 4 5 ಎಲ್ಲ ವ್ಯೂಸ್ ಆಗುದಂತ ಹೇಳಿದ್ರೆ ಅದು ಬೇಜಾರೇ ಅಲ್ವಾ. ನಾವು ಮಾಡಿದ ಎಫರ್ಟಿಗೆ ನಮ್ಗೆ ಸಿಕ್ಕಿದ ವ್ಯೂಸ್ ಪ್ರಾಪರ್ ಆಗಿ ನಮ್ಗೆ ಅಲ್ಲಿ ತೋರ್ಸ್ಬೇಕಲ್ವಾ. ಅದು ಬಿಟ್ಟು 200 ವ್ಯೂಸ್ ಇದ್ದಲ್ಲಿಗೆ 4 ವ್ಯೂಸ್ ಹೀಗೆ ತೋರ್ಸಿದ್ರೆ ಯೂಟ್ಯೂಬರ್ಸ್ ನಾವೇನ್ ಮಾಡ್ಬೇಕಲ್ವಾ. ಇಷ್ಟು ಕಷ್ಟ ಬಿಟ್ಟು ವಿಡಿಯೋ ಮಾಡಿದ್ದು ನಮ್ಗೆ ಅದು ಎನ್ಕರೇಜ್ ಸಿಗಲ್ಲ. ಅವಾಗ ನಮ್ಗೆ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಮನಸ್ಸಾಗಲ್ಲ ಅಲ್ವಾ. ಎನ್ಕರೇಜ್ ಸಿಕ್ಕಿದ್ರೆ ಮಾತ್ರ ಅಲ್ವಾ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಮನಸ್ಸಾಗೋದು. ಈಗ 4 ವ್ಯೂಸ್ 2 ವ್ಯೂಸ್ ಅದಕ್ಕೆ ಯಾರು ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೂ ನಾನು ವಿಡಿಯೋ ಮಾಡ್ತಿದ್ದೇನೆ, ಯಾಕಂತ ಹೇಳಿದ್ರೆ ನನ್ನ ಇಂಟೆನ್ಷನ್ ನಿಮ್ಗೆ ಕಲಿಸ್ಬೇಕಂತ. ನನಗೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿದೆ ಇದಕ್ಕೆ ಉಂಟಲ್ಲ, ನನಗೆ ಟೀಚ್ ಮಾಡ್ಲಿಕ್ಕೆ ಮನಸ್ಸಾಗ್ತಿಲ್ಲ ಈಗ, ಆ ತರ ಆಗಿದೆ. ಆದ್ರೂ ನಾನು ನಿಮ್ಗೆ ವಿಡಿಯೋಸ್ ಹಾಕಿದ್ದೇನಲ್ವಾ, ಅದನ್ನು ಕಂಪ್ಲೀಟ್ ಮಾಡ್ಬೇಕಂತ ಅಷ್ಟೇ. ನಿಮ್ಗೆ ಕಲಿಸ್ಬೇಕಂತ. ಕಲಿಸುದು ಅದು ಖುಷಿಯೇ ಬೇರೆ ಅಲ್ವಾ. ನೆಕ್ಸ್ಟ್ ಇದರಲ್ಲಿ ಅದು ಯಾರು ಗೊತ್ತಿದ್ರೆ ಕಮೆಂಟ್ ಇಲ್ಲದ್ರೆ ಮೇಲ್ ಹಾಕಿ ಆಯ್ತಾ. ನನಗೆ ಅದು ಯಾವ ಸೆಟ್ಟಿಂಗ್ ಮಾಡ್ಬೇಕಂತ. ಸೆಟ್ಟಿಂಗ್ ಅಲ್ಲಿ ನಾನು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದೆನಾ ಏನು. ಅದು ಇದ್ದ ವ್ಯೂಸ್ ಎಲ್ಲ 4 3 ಆ ತರ ಆಗ್ಲಿಕ್ಕೆ ಇಲ್ಲ. ಅದು ಕಮೆಂಟ್ಸ್ ಎಲ್ಲ ಜಾಸ್ತಿ ಇದೆ, 21 ಈ ತರ ಇದೆ. ವ್ಯೂಸ್ ಎಲ್ಲ 4 ಇದೆ, ಅದು ಹೇಗೆ ಆಗ್ತದೆ ಅಲ್ವಾ. ನೆಕ್ಸ್ಟ್ ಯಾವುದು ಮಾಡ್ತಿದ್ದೆ ನಾನು ಇದರಲ್ಲಿ, ಸ್ಟಾಕ್ಸ್ ಪ್ರಾಫಿಟ್. ಇದು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡುವ ಇದು ಇಂಟರ್ಡೇ ಮಾಡುವಾಗ ಇಂಡೆಕ್ಸ್ ಅಲ್ಲಿ ಅದರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ. ಸ್ಟಾಕ್ಸ್ ಅಲ್ಲಿ ನಾವು ಮಾಡುವಾಗ ರಿಸ್ಕ್ ಕಮ್ಮಿ. ನಾವು ಸ್ಟಾಕ್ಸ್ ನಾವು 1 ಮಂತ್ ಪ್ಲಾನಿಂಗ್ ಮಾಡ್ಬೇಕು. ಫಸ್ಟಿಗೆ ನಾವು ಅನಾಲಿಸಿಸ್ ಮಾಡುವಾಗ 1 ಮಂತ್ ಪ್ಲಾನಿಂಗ್ ಮಾಡ್ಬೇಕಾಯ್ತಾ. 1 ಮಂತ್ ಪ್ಲಾನಿಂಗ್ ಅಲ್ಲಿ ನಾವು 1 ಮಂತ್ ಪ್ಲಾನಿಂಗ್ ಮಾಡ್ಬೇಕಾಯ್ತಾ. 1 ಮಂತ್ ಪ್ಲಾನಿಂಗ್ ಅಲ್ಲಿ ನಾವು ಇಂಟರ್ಡೇ ಸ್ವಿಂಗ್ FN ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಲಾಂಗ್ ಟರ್ಮಿಗೆ ಇಡುದು. FN ಈಗ ಬೇಡ. ನೆಕ್ಸ್ಟ್ FN ಬೇಡ. ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ನಾವು 1 ವೀಕ್ 2 ವೀಕ್ಸ್ ಈ ತರ ಇಡುದು. ಆದ್ಮೇಲೆ 1 ವೀಕ್ 2 ವೀಕ್ಸ್ 1 ಮಂತ್ ಈ ತರ ಇಡುದು ಆಯ್ತಾ. ಆದ್ಮೇಲೆ ಇಂಟರ್ಡೇ ಅವತ್ತಿಗೆ ಕ್ಲೋಸ್ ಮಾಡುದು ಟ್ರೇಡ್.
ಇದು ನಾನು ಇಕ್ವಿಟಿಯಲ್ಲಿ ಹೇಳ್ತಿದ್ದೇನೆ ಆಯ್ತಾ. ಆದ್ಮೇಲೆ ಇದು ಎಲ್ಲ ನಾವು ಟ್ರೇಡ್ ಮಾಡ್ಬೇಕಂತಿದ್ರೆ ಉಂಟಲ್ಲ, ಇದಿಷ್ಟು ಟ್ರೇಡ್ ಮಾಡ್ಬೇಕಂತಿದ್ರೆ ನಾವು ಸ್ಟಾಕ್ ನಲ್ಲಿ ಅನಾಲಿಸಿಸ್ ಮಾಡ್ಬೇಕು ಆಯ್ತಾ. ಸ್ಟಾಕ್ ನಲ್ಲಿ ಅನಾಲಿಸಿಸ್ ಮಾಡ್ಬೇಕು. ಯಾವ ಅನಾಲಿಸಿಸ್ ಮಾಡ್ಬೇಕು? ಅನಾಲಿಸ್ ಮಾಡಬೇಕು. ಇದರಲ್ಲಿ ನಾವು ಒಂದು ಫಂಡಮೆಂಟಲ್ ಅನಾಲಿಸಿಸ್, ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮತ್ತೊಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ನಾವೀಗ ಸ್ಟಾಕ್ಸ್ ಒಂದು ಪ್ಲಾನಿಂಗ್ ಮಾಡ್ಬೇಕಾದ್ರೆ 1 ಮಂತ್ ಅದು ಇಂಟರ್ಡೇ ಸ್ವಿಂಗ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಫಸ್ಟಿಗೆ ನಾವು ಸ್ಟಾಕ್ ಅದು ಅನಾಲಿಸಿಸ್ ಮಾಡಬೇಕು. ಆಯ್ತಾ. ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ನಾವು ಒಂದು ಕಂಪನಿದು ಗ್ರೋತ್ ಹೇಗಿದೆ ಅದು ನೋಡ್ಬೇಕು. ಫಸ್ಟಿಗೆ ಅದು ಲಾಸ್ ಅಲ್ಲಿ ಇದೆಯಾ ಕಂಪನಿ ಅಂತ ನೋಡ್ಬೇಕು. ಅದ್ರದ್ದು ಗ್ರೋತ್ ಹೇಗಿದೆ ಅಂತ ನೋಡ್ಬೇಕು. ಅದ್ರದ್ದು ಓವರ್ ಆಲ್ ಪ್ರಾಫಿಟ್ ಲಾಸ್ ಯಾವ ತರ ಇದೆ ಅಂತ ನೋಡ್ಬೇಕು ಒಂದು ಕಂಪನಿದು ಆಯ್ತಾ. ಅದೇನಾದ್ರು ಲೋನ್ ಅಲ್ಲಿ ಇದೆ ಅಂತ ನೋಡ್ಬೇಕು. ನೀವೊಂದು ಸ್ಟಾಕ್ಸ್ ತೆಗೆದ್ರೆ ಒಂದು ಕಂಪನಿದು ಆಯ್ತಾ. ಆ ತರ ಎಲ್ಲ ಇದ್ರೆ ನಾವು ಅದ್ರಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದ್ರದ್ದು ಗ್ರೋತ್ ಒಳ್ಳೇದಿದೆ, ಕಂಪನಿ ಯಾವ್ದು ಲೋನ್ ಅಲ್ಲಿ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತಿದ್ರೆ ಆ ಸ್ಟಾಕ್ಸ್ ಅದು ನೀವು ನೋಡ್ಬೋದು ಏನಂತ. ಅದ್ರದ್ದು ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡಿ ಆಯ್ತಾ. ಫಂಡಮೆಂಟಲ್ ನಲ್ಲಿ ನಾವು ಮೇನ್ ಆಗಿ ನಾವು ಇಂಡಿಯಾದ ಮೇಲೆ ಇನ್ವೆಸ್ಟ್ ಮಾಡುದು. ನಾವೀಗ ಇಂಡಿಯಾದ ಮೇಲೆ ಇನ್ವೆಸ್ಟ್ ಮಾಡುದು. ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಯಾವ್ದಾದ್ರು ಒಂದು ಸ್ಟ್ರಕ್ಚರ್ ಮೇಲೆ ಯಾವ್ದಾದ್ರು ಸ್ಟ್ರಕ್ಚರ್ ಇಂಡಿಯಾದಲ್ಲಿ ನಾವು ಯಾವ್ದಾದ್ರು ಸೆಕ್ಟರ್ ಮೇಲೆ ನಾವು ಇನ್ವೆಸ್ಟ್ ಮಾಡುದು ಆಯ್ತಾ. ಸೆಕ್ಟರ್ ಮೇಲೆ ಇಂಡಿಯಾದಲ್ಲಿ ನಾವು ಯಾವ್ದಾದ್ರು ಒಂದು ಗ್ರೋ ಆಗ್ತಿರುವಂತ ಸೆಕ್ಟರ್ ಅನ್ನು ಸೆಲೆಕ್ಟ್ ಮಾಡಿ ಆ ಸೆಕ್ಟರ್ನ ಶೇರ್ ನಲ್ಲಿ ನಾವು ಇದು ಮಾಡ್ಬೇಕು, ಇನ್ವೆಸ್ಟ್ ಮಾಡ್ಬೇಕು. ಆ ಸೆಕ್ಟರ್ 5 ವರ್ಷದ ನಂತರ ಯಾವ ತರ ಇರ್ತದೆ, 6 ವರ್ಷದ ನಂತರ ಯಾವ ತರ ಗ್ರೋ ಆಗ್ಬೋದು ಅಂತ ಒಂದು ಲೆಕ್ಕಾಚಾರ ಮಾಡಿ ಆ ಸೆಕ್ಟರ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು ಆಯ್ತಾ. ನಾವು ಇಂಟರ್ಡೇ ಅನ್ನು ನಾವು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಸ್ವಿಂಗ್ ಮತ್ತೆ ಇಂಟರ್ಡೇ ಮುಖಾಂತರ ಮಾಡ್ತೇವೆ. ಯಾವುದು ಟೆಕ್ನಿಕಲ್ ಅನಾಲಿಸಿಸ್. ಒಂದು ಸ್ಟಾಕ್ ನಲ್ಲಿ ಈಗ ನಾವು ಒಂದು ಸ್ಟಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಯಾವ್ದಾದ್ರು ಒಂದು ಕಂಪನಿದು ಸ್ಟಾಕ್ಸ್ ತೆಗ್ದಿದ್ದೀರಾ ಅಂತ ತಿಳ್ಕೊಳ್ಳಿ ಆಯ್ತಾ. ಆ ಕಂಪನಿದು ಸ್ಟಾಕ್ಸ್ ಅನ್ನು ನೀವು ಟ್ರೇಡ್ ಮಾಡ್ಬೇಕಾದ್ರೆ ಇಂಟರ್ಡೇನು ಮಾಡಬಹುದು. ಈಗ ನೀವು ಒಂದು 1 ಮಂತ್ ಅದು ಅನಾಲಿಸಿಸ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಈಗ 1 ಮಂತ್ ಅನಾಲಿಸಿಸ್ ಮಾಡಿದ್ರಲ್ಲಿ ಒಂದ್ ವೇಳೆ ಆ ಕಂಪನಿ ಗ್ರೋತ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಆ ಕಂಪನಿದು ಗ್ರೋತ್ ಅನ್ನು ನೋಡಿ ಆ ಕಂಪನಿದು ಗ್ರೋತ್ ಅಲ್ಲಿ ನೀವು ಇಂಟರ್ಡೇನು ನೀವು ಟ್ರೇಡ್ ಮಾಡ್ಬೋದು, ಸ್ವಿಂಗು ಮಾಡ್ಬೋದು ಆಯ್ತಾ. ಆದ್ಮೇಲೆ ಇನ್ವೆಸ್ಟ್ ಮಾಡ್ಬೋದು ಲಾಂಗ್ ಟೈಮ್ಗೆ ಆಯ್ತಾ. ಇಷ್ಟು ಮಾಡ್ಬೋದು. ಇನ್ವೆಸ್ಟ್ಮೆಂಟ್, ಸ್ವಿಂಗ್, ಇಂಟರ್ಡೇ ಇಷ್ಟು ಮಾಡ್ಬೋದು ನೀವು ಇದ್ರಲ್ಲಿ. ಆದ್ಮೇಲೆ ಇಷ್ಟು ನೀವು ಇದರಲ್ಲಿ ಟ್ರೇಡ್ ಮಾಡ್ಬೋದು ಆಯ್ತಾ. ಇದು ನೀವೀಗ ಸಂಡೇ ಮತ್ತೆ ಸ್ಯಾಟರ್ಡೆ ನಿಮಗೆ ಹಾಲಿಡೇ ಇರ್ತದೆ ಅಲ್ವಾ, ಎಲ್ಲರಿಗೂ ಇರ್ತದೆ ಊರಲ್ಲಿ. ಸಂಡೇ ಸ್ಯಾಟರ್ಡೆ ಹಾಲಿಡೇ ಇರುವಾಗ ನೀವೊಂದು 300 ಯಾವ್ದಾದ್ರು ಒಂದು ಸ್ಟಾಕ್ಸ್ ಅನ್ನು ಗ್ರೋ ಆಗಿರುವಂತ ಸ್ಟಾಕ್ಸ್ ಅನ್ನು ನೀವು ತಗೊಳ್ಳಿ. ಸ್ಟಾಕ್ಸ್ ಅನ್ನು ತಗೊಂಡು ಅದ್ರಲ್ಲಿ ಅನಾಲಿಸಿಸ್ ಮಾಡಿ ಅದು ಗ್ರೋ ಆಗ್ತಿದೆಯಾ ಏನು ಎತ್ತ ಅಂತ ಅದ್ರಲ್ಲಿ ನೋಡಿ ಆಯ್ತಾ. ಸ್ಟಾಕ್ಸ್ ಅದು ನೋಡುವಾಗ ಫಸ್ಟಿಗೆ ನೀವು ಒಂದು ಸ್ಟಾಕ್ಸ್ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಸಂಡೇ ಮತ್ತೆ ಸ್ಯಾಟರ್ಡೆ ಇರ್ತದಲ್ವಾ ನಿಮ್ಗೆ ಟೈಮ್, ಅದರಲ್ಲಿ ಒಂದು 50-50 ಸ್ಟಾಕ್ಸ್ ಅದು ಅನಾಲಿಸಿಸ್ ಮಾಡಿ ಅದರಲ್ಲಿ ಗ್ರೋ ಆಗಿರುವಂತ ಸ್ಟಾಕ್ಸ್ ಅನ್ನು ಒಂದು ಇದ್ರಲ್ಲಿ ಹಾಕಿಡಿ. ಗ್ರೋ ಆಗಿರುವಂತ ಸ್ಟಾಕ್ಸ್ ಒಂದು ವಾಚ್ ಲಿಸ್ಟ್ ಅಲ್ಲಿ ಹಾಕಿಡಿ. ಆದ್ಮೇಲೆ ಡೌನ್ ಗೆ ಬರುವಂತ ಸ್ಟಾಕ್ಸ್ ಅನ್ನು ಇನ್ನೊಂದು ವಾಚ್ ಲಿಸ್ಟ್ ಗೆ ಹಾಕಿಡಿ ಆಯ್ತಾ.
ಗ್ರೋ ಆಗಿರುವಂತ ಸ್ಟಾಕ್ಸ್ ಅನ್ನು ಒಂದು ವಾಚ್ ಲಿಸ್ಟ್, ಮತ್ತೆ ಡೌನ್ ಗೆ ಬರುವಂತ ಸ್ಟಾಕ್ಸ್ ಅನ್ನು ಇನ್ನೊಂದು ವಾಚ್ ಲಿಸ್ಟ್ ಗೆ ಹಾಕಿಡಿ. ಆವಾಗ ನಿಮಗೆ ಈಸಿ ಆಗ್ತದೆ ಸ್ಟಾಕ್ಸ್ ತೆಗಿಲಿಕ್ಕೆ, ಇಂಟರ್ಡೇ ಟ್ರೇಡ್ ಮಾಡ್ಲಿಕ್ಕೂ ಸಹ ಈಸಿ ಆಗ್ತದೆ ಅಲ್ವಾ. ಅದರಲ್ಲಿ ಸ್ಟಾಕ್ಸ್ ನೀವು ತೆಗಿಬೇಕಾದ್ರೆ ಫಸ್ಟಿಗೆ ಸ್ಟಾಕ್ಸ್ ಯಾವ ತರ ಇದೆ ಅಂತ ಇದು ಮಾಡ್ಬೇಕು, ಮಾರ್ಕೆಟ್ ಸ್ಟ್ರಕ್ಚರ್ ನೋಡ್ಕೊಳ್ಬೇಕು, ಸ್ಟ್ರಕ್ಚರ್ ಯಾವ ತರ ಇದೆ ಅಂತ, ಆಯ್ತಾ. ಇದು ಇಂಪ್ರೆಸಿವ್ ವೇವ್ ಅಂತ ಹೇಳ್ತಾರಲ್ಲ, ಇದಕ್ಕೆ ನಾನು ಯಾವುದು ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ, ಇಂಪ್ರೆಸಿವ್ ವೇವ್, ಆಯ್ತಾ. ಇದು ಏನು ಕರೆಕ್ಟಿವ್ ವೇವ್ ಅಂತ ಹೇಳ್ತಾರೆ ಅಲ್ವಾ, ಇದಕ್ಕೆ ಕರೆಕ್ಟಿವ್ ವೇವ್ ಇದು ಅಲ್ವಾ. ನಾವು ಅಪ್ ಟ್ರೆಂಡಿಗೆ ಹೋಗ್ತಿರುವಾಗ ನಾವು ಕರೆಕ್ಟಿವ್ ವೇವ್ ಅಲ್ಲಿ ನಾವು ಬೈ ಮಾಡ್ಬೇಕು. ಕರೆಕ್ಟಿವ್ ವೇವ್ ಅಂತ ಹೇಳಿದ್ರೆ ಇದು ಕರೆಕ್ಟಿವ್ ವೇವ್ ಅಂತ ಹೇಳಿದ್ರೆ ಇದು ಕರೆಕ್ಷನ್ ಮಾಡಿ ಇಲ್ಲಿ ಡೌನಿಗೆ ಬಂದಾಗ ನಾವು ಇಲ್ಲಿ ಟ್ರೇಡ್ ತೆಗೆಯುವುದು ಇಲ್ಲಿ ಅಂತ ಹೇಳಿದ್ರೆ ಇದು ಸಪೋರ್ಟ್ ಲೆವೆಲ್ ಆಗಿ ಇದು ವರ್ಕ್ ಮಾಡ್ತದೆ. ಇದು ಸಪೋರ್ಟ್ ಲೆವೆಲ್ ಅಲ್ಲಿ ನಾವು ಟ್ರೇಡ್ ತೆಗೆಯುವುದು ಅಲ್ವಾ. ಇಂಪ್ರೆಸಿವ್ ವೇವ್ ಅಂತ ಹೇಳಿದ್ರೆ ಗೊತ್ತಲ್ಲ, ಇದೀಗ ಮಾರ್ಕೆಟ್ ಮೇಲೆ ಹೋಗ್ತಿರೋದು ಇಂಪ್ರೆಸಿವ್ ವೇವ್. ಇದು ಡೌನಿಗೆ ಬರ್ತಿರೋದು ಕರೆಕ್ಟಿವ್ ವೇವ್. ಇಲ್ಲಿ ಇದೆಲ್ಲ ಸಪೋರ್ಟ್ ಇರೋದಲ್ವಾ, ಇಲ್ಲಿ ಸಪೋರ್ಟ್ ಅಲ್ಲಿ ನೀವು ಬೈ ಮಾಡ್ಬೇಕು. ಮತ್ತೆ ಡೌನ್ ಟ್ರೆಂಡ್ ಇರುವಾಗ ಇದು ನಾನು ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ, ಆಯ್ತಾ, ನೋಡಿ ಅದು, ಆಯ್ತಾ. ಇದಕ್ಕೇನ್ ಹೇಳ್ತಾರೆ, ಇಂಪ್ರೆಸಿವ್ ಇದು ಮಾರ್ಕೆಟ್ ಮೇಲೆ ಹೋಗುವಾಗ ಹೈಯರ್ ಹೈ ಅಂತ ಹೇಳ್ತಾರೆ. ಇನ್ನೊಂದು ಬೈ ಅಂಡ್ ಡಿಪ್ ಅಂತಾನು ಕರೀತಾರೆ, ಡಿಪ್ ಬೈ ಅಲ್ವಾ, ಬೈ ಅಂಡ್ ಡಿಪ್ ಅಂತಾನು ಕರೀತಾರೆ ಇದಕ್ಕೆ. ಇದು ಹೈಯರ್, ಇದು ಡಿಪ್, ಹೈಯರ್ ಡಿಪ್, ಬೈ ಅಂಡ್ ಡಿಪ್, ಇದಕ್ಕೆ ಬೈ ಅಂಡ್ ಡಿಪ್ ಅಂತಾನು ಕರೀತಾರೆ. ಇದು ಹೈ, ಇದು ಲೋ, ಹೈ ಲೋ ಅಲ್ವಾ, ಇದು ಲೋ ಅಲ್ವಾ. ಹೈಯರ್, ಇದು ಲೋವರ್ ಹೈ ಲೋವರ್ ಲೋ ಆ ತರನು ಕರೀತಾರೆ. ಇಲ್ಲಾಂದ್ರೆ ಸೆಲ್ ಅಂಡ್ ರೈಸ್ ಅಂತಾನು ಕರೀತಾರೆ. ಇಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಸೆಲ್ ಮಾಡ್ತಾರೆ, ಇಲ್ಲಿ ಪುನಃ ಸೆಲ್ ಅಂಡ್ ರೈಸ್, ಇಲ್ಲಿ ಪುನಃ ರೈಸ್ ಆಗ್ತದೆ ಅಲ್ವಾ, ಸೆಲ್ ಅಂಡ್ ರೈಸ್ ಅಂತಾನು ಕರೀತಾರೆ. ನಾವು ಡೌನಿಗೆ ಹೋಗುವ ಟ್ರೇಡ್ ಅಲ್ಲಿ ನಾವು ರೆಸಿಸ್ಟೆನ್ಸ್ ಅಲ್ಲಿ ನಾವು ಬೈ ಮಾಡ್ತೇವೆ, ಆಯ್ತಾ. ಡೌನಿಗೆ ಹೋಗುವ ಟ್ರೇಡ್ ಅಲ್ಲಿ ಏನ್ ಮಾಡ್ತೇವೆ ನಾವು, ಸ್ಟಾಕ್ಸ್ ಮತ್ತೆ ಆಪ್ಷನ್ ಟ್ರೇಡಿಂಗ್ ಎರಡು ಒಂದೇ ತರ ಮಾಡುದು. ಇದರಲ್ಲಿ ನಾವು ಡೌನಿಗೆ ಹೋಗುವ ಟ್ರೇಡ್ ಅಲ್ಲಿ ರೆಸಿಸ್ಟೆನ್ಸ್ ನಲ್ಲಿ ನಾವು ಬೈ ಮಾಡ್ತೇವೆ. ಅಪ್ಪಿಗೆ ಹೋಗುವ ಟ್ರೇಡ್ ಅಲ್ಲಿ ನಾವು ಸಪೋರ್ಟ್ ಅಲ್ಲಿ ನಾವು ಬೈ ಮಾಡ್ತೇವೆ, ಆಯ್ತಾ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೀವು ನೋಡ್ಬೇಕು. ಮತ್ತೆ ಇದು ನಿಮಗೆ ಇಂಪ್ರೆಸಿವ್ ಮತ್ತೆ ಕರೆಕ್ಟಿವ್ ವೇವ್, ನಾನು ಇದರಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಒಂದು ಕ್ಲಾಸ್ ಮಾಡಿದ್ದೇನೆ ಇದಕ್ಕಿಂತ ಮೊದಲು, ಅದು ನೀವು ಕರೆಕ್ಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಅದು ನಿಮಗೆ ಸ್ಟಾಕ್ಸ್ ಎಲ್ಲ ತೆಗೆಯುವವರಿಗೆ ಅದೆಲ್ಲ ಇಂಪಾರ್ಟೆಂಟ್, ಆಯ್ತಾ. ನೆಕ್ಸ್ಟ್ ಇದು ಇರೇಸ್ ಮಾಡುವ. ಆಯ್ತಾ. ಇದು ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಹೇಳಿಕೊಟ್ಟಿದ್ದೇನೆ ನಾನು, ಇದೆಲ್ಲ ನೀವು ನೋಡ್ಬೇಕು ಮಾರ್ಕೆಟ್ ಯಾವ ತರ ಇದೆ ಅಂತ. ಒಂದ ಮೇಲೆ ಹೋಗುವಾಗ ಈ ತರ ಕರೆಕ್ಷನ್ ಮಾಡ್ತದೆ ಅಲ್ವಾ, ಈ ತರ ಮಾಡ್ತದೆ, ಒಂದು 50% ಹೀಗೆ ಕರೆಕ್ಷನ್ ಕೊಡ್ತದೆ ಅಲ್ವಾ, ಇಲ್ಲಿ ಕರೆಕ್ಷನ್ ಮಾಡ್ತದೆ, ಇಲ್ಲಿ ನೀವು ಬೈ ಮಾಡುದು ಅಲ್ವಾ. ಇದಕ್ಕೆ ಪ್ರೈಸ್ ಕರೆಕ್ಷನ್ ಅಂತ ಹೇಳ್ತಾರೆ ಅಲ್ವಾ. ಕೆಲವು ಸಲ ಫುಲ್ ಈ ತರ ಫುಲ್ ಮಾಡ್ತದೆ, ಎಲ್ಲಿ ಮಾರ್ಕೆಟ್ ಬೈಯರ್ಸ್ ಎಂಟ್ರಿ ಆಗಿದ್ರ ಆ ಏರಿಯಾ ತನಕನು ಕರೆಕ್ಷನ್ ಮಾಡಿ ಪುನಃ ಹೀಗೆ ಬರ್ತದೆ, ಪುನಃ ಅದೇ ಏರಿಯಾಕ್ಕೆ ಬರ್ತದೆ, ಪುನಃ ಈ ತರ ಮಾಡ್ತದೆ. ಇಲ್ಲಿ ಸ್ಟಾಪ್ ಲಾಸ್ ನಿಮ್ಗೆ ಹೋಗುದು ಜಾಸ್ತಿ ಇಂಥ ಕರೆಕ್ಷನ್ ಅಲ್ಲಿ, ಫುಲ್ ಕರೆಕ್ಷನ್ ಮಾಡ್ತದಲ್ವಾ. ಇದೆಲ್ಲ ಪ್ರೈಸ್ ಕರೆಕ್ಷನ್ ಅಂತ ಹೇಳ್ತೇವೆ, ಆಯ್ತಾ. 2 ಟೈಪ್ ಅಲ್ಲಿ ಕರೆಕ್ಷನ್ ಮಾಡ್ತದೆ. ಇನ್ನೊಂದು ಟೈಪ್ ಕರೆಕ್ಷನ್ ಮಾಡ್ತದೆ, ಅದು ಯಾವುದು, ಹೀಗೆ ಲಾಂಗಿಗೆ ಹೋಗ್ತದೆ, ಇಲ್ಲಿ ಟೈಮ್ ತಗೊಳ್ತದೆ. ಈಗ ಸ್ವಲ್ಪ ಟೈಮ್ ತಗೊಂಡು ಪುನಃ ಕರೆಕ್ಷನ್ ಮಾಡ್ತದೆ, ಆಯ್ತಾ. ಇದಕ್ಕೆ ಟೈಮ್ ಕರೆಕ್ಷನ್ ಅಂತ ಹೇಳ್ತಾರೆ. ಹೀಗೆ ಮೇಲೆ ಬರ್ತದೆ, ಸ್ವಲ್ಪ ಟೈಮ್ ತಗೊಳ್ತದೆ,
ಪುನಃ ಲಾಂಗ್ ಕರೆಕ್ಷನ್ ಕೊಡ್ತದೆ. ಇದು ಬ್ರೇಕ್ಔಟ್ ಆದಾಗೆ ನಿಮಗೆ ಟ್ರೇಡ್ ಅಲ್ವಾ. ಇದಕ್ಕೆ ಟೈಮ್ ಕರೆಕ್ಷನ್ ಅಂತ ಹೇಳ್ತೇವೆ ಆಯ್ತಾ. ಟೈಮ್ ಕರೆಕ್ಷನ್ ಅಲ್ಲಿ ಸ್ವಲ್ಪ ಸೈಡ್ ವೇಸ್ಗೆ ಹೋಗ್ತದೆ ಮತ್ತೆ ಪುನಃ ಕರೆಕ್ಟ್ ಮಾಡ್ತದೆ ಆಯ್ತಾ. ಇದೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಸಹ ನೋಡ್ಬೇಕು. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮೊದಲು ಮಾರ್ಕೆಟ್ ಹೇಗಿದೆ ಅಂತ, ಎಲ್ಲಿ ನೀವು ಟ್ರೇಡ್ ತೆಗಿಬೇಕು ಅಂತ ಆಯ್ತಾ. ಟ್ರೇಡ್ ಎಲ್ಲ ನೀವು ಡೈಲಿ ಸಹ ನೋಡಿ ತೆಗಿಬಹುದು. ಮಾರ್ಕೆಟ್ ಒಂದು ವೇಳೆ ಡೌನ್ ಇದ್ರೆ ಆ ಟೈಮ್ ಅಲ್ಲಿ ಡೌನ್ ಏರಿಯಾದಲ್ಲಿ ನೀವು ಬೈ ಮಾಡ್ಬೋದು, ಇದು ಮಾಡ್ಬೋದು, ಮೇಲೆ ಬಂದಾಗ ಸೆಲ್ ಮಾಡ್ಬೋದು ಆಯ್ತಾ. ಇದು ನೀವು ಇಂಟರ್ ಡೇ ಮಾಡುದು ಹೇಳಿಕೊಡ್ತಿದ್ದೇನೆ ನಾನು. ಇಂಟರ್ ಡೇ ಸಹ ಮಾಡ್ಬೋದು, ಹೋಲ್ಡಿಂಗ್ ನಲ್ಲಿ ಇದು ಇಕ್ವಿಟಿಯಲ್ಲಿ ಇಂಟರ್ ಡೇ ಸಹ ಮಾಡ್ಬೋದು, ಸ್ವಿಂಗ್ ಸಹ ಮಾಡ್ಬೋದು, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಯಾವ್ದು ಮಾಡ್ಬೋದು. ನೀವೀಗ 1 ಮಂತ್ ಪ್ಲಾನ್ ತಗೊಂಡಿದ್ದೀರಲ್ವಾ, 1 ಮಂತ್ ಪ್ಲಾನ್ ಅಲ್ಲಿ ಅದು ಯಾವ್ದು ಗ್ರೋ ಇದೆ ಆ ಸ್ಟಾಕ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಆವಾಗ ನಿಮಗೆ ಲಾಸ್ ಆಗಲ್ಲ ಅಲ್ವಾ. ಲಾಂಗ್ ಟೈಮಿಗೆ ಸಹ ಇಡ್ಬೋದು. ಟ್ರೇಡ್ ಮಾಡುದೆಲ್ಲ ಒಂದೇ, ಲಾಂಗ್ ಟೈಮಿಗೆ ಸಹ ಟ್ರೇಡ್ ತೆಗೆಯುವುದು ಒಂದೇ, ಇಂಟರ್ ಡೇ ಸಹ ಟ್ರೇಡ್ ತೆಗೆಯುವುದು ಒಂದೇ. ಆದ್ರೆ ಲಾಂಗ್ ಟೈಮ್ ಅಲ್ಲಿ ನೀವು ಅಲ್ಲಿ ಆಪ್ಷನ್ ಮಾತ್ರ ಬೇರೆ ಸೆಲೆಕ್ಟ್ ಮಾಡ್ಲಿಕ್ಕೆ ಇದೆ. ಅದು ನಾನು ಯಾವ್ದು ಸೆಲೆಕ್ಟ್ ಮಾಡ್ಬೇಕಂತ ಹೇಳ್ತೇನೆ ಆಯ್ತಾ. ಇಂಟರ್ ಡೇಗೆ ನೀವು ಇಂಟರ್ ಡೇ ಅಂತಾನೆ ಕೊಡ್ಲಿಕ್ಕೆ, ಆಪ್ಷನ್ಗೆ ಬೇರೆ NSE ಏನೋ ಕೊಡ್ಲಿಕ್ಕಿದೆ, ಅದನ್ನು ನಾನು ಹೇಳ್ತೇನೆ ಆಯ್ತಾ. ನೆಕ್ಸ್ಟ್ ಇದರಲ್ಲಿ ನೀವು ಸ್ವಿಂಗ್ ಮತ್ತೆ ಇಂಟರ್ ಡೇ ಟ್ರೇಡ್ ಮಾಡ್ಬೇಕಾದ್ರೆ ಟ್ರೆಂಡ್ ಗಮನಿಸ್ಬೇಕು. ಟ್ರೆಂಡ್ ಹೇಗಿದೆ ಅಂತ ಗಮನಿಸ್ಬೇಕು. ಫಸ್ಟಿಗೆ ಮಾರ್ಕೆಟ್ ಅದು ಅಪ್ ಇದೆಯಾ ಡೌನ್ ಇದೆಯಾ ಅಂತ ಗಮನಿಸ್ಬೇಕು. ಮತ್ತೆ ಮಾರ್ಕೆಟ್ ಅದು ವೇವ್ ಗಮನಿಸ್ಬೇಕು. ಒಂದೇ ಸಲ ಫಾಲ್ ಆಗ್ತಿದ್ರೆ ಇಲ್ಲಿ ಈ ತರ ಸೈಡ್ ವೇಸಿಗೆ ಬಂದು ಪುನಃ ಅಪ್ಪಿಗೆ ಬರ್ತದೆ, ಪುನಃ ಹೀಗೆ ಬರ್ತದೆ, ಪುನಃ ಡೌನಿಗೆ ಬರ್ತದೆ. ಇದಕ್ಕೆ ಕಂಪಲ್ಸಿವ್ ವೇವ್ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ತಾರೆ, ಡಿಸ್ಟ್ರಿಬ್ಯೂಟಿವ್ ವೇವ್ ಅಂತ ಕರೀತಾರೆ ಅಲ್ವಾ. ಇದು ಕಂಪಲ್ಸಿವ್ ಪೇಸ್ಗೆ ಏನ್ ಹೇಳ್ತಾರೆ, ಡಿಮಾಂಡ್ ಝೋನ್ ಅಂತಾನು ಕರೀತಾರೆ. ಹೀಗೆ ಮೇಲೆ ಇದಾಗ್ತದಲ್ಲ, ಇದಕ್ಕೇನ್ ಹೇಳ್ತಾರೆ, ಸಪ್ಲೈ ಝೋನ್ ಅಂತಾನು ಕರೀತಾರೆ. ನಾವು ಮಾರ್ಕೆಟ್ ಅದು ಟ್ರೆಂಡ್ ಹೇಗಿದೆ ಅಂತ ನೋಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ, ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ. ಇದು ಇಲ್ಲಿ ನೋಡಿ, ಇದು ಇಲ್ಲಿ ದೊಡ್ಡ ಬೈಯರ್ಸ್ ಎಂಟ್ರಿ ಆಗಿರ್ತಾರೆ. ದೊಡ್ಡ ಬೈಯರ್ಸ್ ಇಲ್ಲಿ ರಿಟೇಲರ್ಸ್ ಎಂಟ್ರಿ ಆಗ್ತಾರೆ. ರಿಟೇಲರ್ಸ್ ಇಲ್ಲಿ ಡೌನಿಗೆ ಬರುವಾಗ ಇಲ್ಲಿ ಒಂದು 6 ವೇವ್ಸ್ 5 ವೇವ್ಸ್ ಆಗುವಾಗ ಅವರಿಗೆ ಏರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಎಲ್ಲ ಎಕ್ಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಇಲ್ಲಿ ದೊಡ್ಡ ಪ್ಲೇಯರ್ಸ್ ಎಕ್ಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಇಲ್ಲಿ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆಗ್ತಾರೆ. ದೊಡ್ಡ ಪ್ಲೇಯರ್ಸ್ ಇಲ್ಲಿ ಸೈಡ್ ವೇಸಿಗೆ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆಗಿದ್ದಾರೆ ಅಂತ ಅರ್ಥ. ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆದ ಏರಿಯಾದಲ್ಲಿ ಸೈಡ್ ವೇಸಿಗೆ ಹೋಗಿ ಇಲ್ಲಿ ಬ್ರೇಕ್ಔಟ್ ಆಗ್ತದಲ್ಲ, ಇಲ್ಲಿ ನಿಮಗೆ ಟ್ರೇಡ್ ತೆಗಿಬಹುದು ಇಂಟರ್ ಡೇ ಅಲ್ವಾ. ಇಂಟರ್ ಡೇ ತೆಗಿಬಹುದು, ಪೊಸಿಷನಲ್ ತೆಗಿಬಹುದು, ಸ್ವಿಂಗ್ ಸಹ ತೆಗಿಬಹುದು ಅಲ್ವಾ. ಇಲ್ಲಿ ಇದು ಸ್ವಿಂಗ್ ಟೈಪ್ ಈ ತರ ಈ ತರ ಮಾಡ್ತಾ ಹೋಗ್ತದೆ ಅಲ್ವಾ. ಇದು ಒಂದು 6 7 6 ಆದ್ಮೇಲೆ ಇಲ್ಲಿ ಏನ್ ಮಾಡ್ತಾರೆ, ದೊಡ್ಡ ಪ್ಲೇಯರ್ಸ್ ಎಕ್ಸಿಟ್ ಆಗ್ತಾರೆ. ಅದು ರೇಂಜಿಗೆ ಬಂದಾಗ ಎಕ್ಸಿಟ್ ಆಗ್ತಾರೆ. ಆದ್ಮೇಲೆ ಇಲ್ಲಿ ಪುನಃ ಇಲ್ಲಿ ದೊಡ್ಡ ಪ್ಲೇಯರ್ಸ್ ಎಂಟ್ರಿ ಆಗ್ತಾರೆ. ದೊಡ್ಡ ಪ್ಲೇಯರ್ಸ್ ಏನಾದ್ರು ಸೆಲ್ ಮಾಡಿ ಕುತ್ಕೊಳ್ತಾರೆ ಅಲ್ವಾ. ಇಲ್ಲಿ ಪುನಃ ಸೈಡ್ ವೇಸಿಗೆ ಹೋಗ್ತದೆ, ಇಲ್ಲಿ ಪುನಃ ಫೈಟ್ ಆಗ್ತದೆ, ಪುನಃ ಇಲ್ಲಿ ಕೆಳಗೆ ಬರ್ತಾರೆ. ಆವಾಗ ಇಲ್ಲಿ ಡೌನ್ ಟ್ರೆಂಡ್ ಬರ್ತದೆ ಅಲ್ವಾ. ಇದು ಎಲ್ಲ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದೇನೆ ಆಯ್ತಾ. ಅದನ್ನು ನೋಡ್ಕೊಂಡು ಬನ್ನಿ. ಇದು ಟ್ರೆಂಡ್ ಅನ್ನು ನೀವು ಗಮನಿಸಬೇಕು. ಇದು ಅಪ್ ಟ್ರೆಂಡಾ ಡೌನ್ ಟ್ರೆಂಡಾ ಅಂತ ಮಾರ್ಕೆಟ್ ಅದು ಸ್ಟಾಕ್ಸ್ ತೆಗಿಬೇಕಾದ್ರೆ. ಆದ್ಮೇಲೆ ಫಸ್ಟಿಗೆ ನೀವು ಒಂದು ಸ್ಟಾಕ್ಸ್ ತೆಗಿಬೇಕಾದ್ರೆ ಅದರದ್ದು ಏನು ಮಾರ್ಕೆಟ್ ಸ್ಟ್ರಕ್ಚರ್ ಗಮನಿಸಬೇಕು. ಅದರದ್ದು ಪೇಸ್ ಅದು ಹೇಳಿದೆಲ್ಲ ಪೇಸ್ ಗಮನಿಸಬೇಕು. ಅಕ್ಯುಮುಲೇಷನ್ ಪೇಸ್ ಮತ್ತೆ ಇದು ಡಿಸ್ಟ್ರಿಬ್ಯೂಷನ್ ಪೇಸ್, ಸಪ್ಲೈ ಝೋನ್, ಡಿಮಾಂಡ್ ಝೋನ್ ಯಾವುದು ಅದು ಗಮನಿಸಬೇಕು ಅದ್ರದ್ದು ಆಯ್ತಾ. ಆದ್ಮೇಲೆ ಟ್ರೆಂಡ್ ಲೈನ್ ಗಮನಿಸಬೇಕು. ಟ್ರೆಂಡ್ ಲೈನ್ ಕ್ಲಾಸ್ ಮಾಡಿದ್ದೇನೆ ನಾನು, ಅದು ಕ್ಲಾಸ್ ನೋಡದವರು ನೋಡ್ಕೊಂಡು ಬನ್ನಿ. ನೋಡಿದ್ರೆ ನಿಮ್ಗೆ ಟ್ರೆಂಡ್ ಲೈನ್ ಅಪ್ಲೈ ಮಾಡ್ಲಿಕ್ಕೆ ಸಹ ಗೊತ್ತಾಗ್ತದೆ ಆಯ್ತಾ. ಆದ್ಮೇಲೆ ವೇವ್ ಯಾವ ತರ ಇದೆ ಅಂತ, ಇಂಪ್ರೆಸಿವ್ ವೇವ್ ಅಲ್ಲಿ ಇದೆಯಾ ಅದು ನೀವು ವೇವ್ ನೋಡ್ಬೇಕು ಇದು ಆಯ್ತಾ. ವೇವ್ ಯಾವ ತರ ಇದೆ ಅಂತ, ಇಂಪ್ರೆಸಿವ್ ವೇವ್, ಕರೆಕ್ಷನ್ ವೇವ್ ಆ ತರ ಆಯ್ತಾ. ಕರೆಕ್ಷನ್ ವೇವ್ ಅಲ್ಲಿ ಇಲ್ಲಿ ನೀವು ಸಪೋರ್ಟ್ ಅಲ್ಲಿ ನೀವು ಬೈ ಮಾಡ್ಲಿಕ್ಕೆ, ಇದರಲ್ಲಿ ಇಂಪ್ರೆಸಿವ್ ವೇವ್ ಇದು, ಕರೆಕ್ಷನ್ ವೇವ್ ಇದು ಅಲ್ವಾ ಡೌನಿಗೆ ಹೋಗುವ ಟ್ರೇಡ್ ಅಲ್ಲಿ.
ಇದ್ರಲ್ಲಿ ಇಲ್ಲಿ ನೀವು ರೆಸಿಸ್ಟೆನ್ಸ್ ಅಲ್ಲಿ ಬೈ ಮಾಡ್ಲಿಕ್ಕೆ, ಡೌನಿಗೆ ಹೋಗ್ತದ ಅಂತ ಮಾರ್ಕೆಟ್ ಆ ತರ. ಆಯ್ತಾ. ಆದ್ಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಸಪ್ಲೈ ಝೋನು, ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಇದೆಲ್ಲ ನೋಡ್ಬೇಕು ನೀವು. ಸಪ್ಲೈ ಝೋನು, ಆದ್ಮೇಲೆ ಸಪೋರ್ಟ್ ಝೋನು, ಡಿಮಾಂಡ್ ಝೋನು ಇದು ನೋಡ್ಬೇಕು. ಆದ್ಮೇಲೆ ಸಪೋರ್ಟ್ ಝೋನು, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಝೋನ್ ನೋಡ್ಬೇಕು. ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನೋಡ್ಬೇಕು. ಸಪ್ಲೈ ಝೋನ್, ಡಿಮಾಂಡ್ ಝೋನ್ ನೋಡ್ಬೇಕು ಯಾವ್ದು ಎಲ್ಲಿದೆ ಅಂತ. ಆದ್ಮೇಲೆ ಟ್ರೆಂಡ್ ಲೈನ್ ನೋಡ್ಬೇಕು. ಇದೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಬರ್ತದೆ ಆಯ್ತಾ. ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಮತ್ತೆ ನೀವು ಟೈಮಿಂಗ್ಸ್ ಅನ್ನು 4 ಮಿನಿಟ್, 5 ಮಿನಿಟ್, 15 ಮಿನಿಟ್, 4 ಅವರ್ಸ್, ಆದ್ಮೇಲೆ ಡೇ ಅಲ್ಲಿ ನೋಡ್ಬೇಕು. ಅದು ನಾವು ಅಲ್ಲಿಗೆ ಹೋಗಿ ಹೇಳ್ತೇನೆ ನಾನು ಇದ್ರಲ್ಲೇ. ಇಲ್ಲಿ ಟೈಮಿಂಗ್ಸ್ 5 ಮಿನಿಟ್ಸ್ ಅಲ್ಲಿ ಒಂದ್ಸಲ ಚಾರ್ಟ್ ನೋಡ್ಬೇಕು. ಇದು ಚಾರ್ಟ್ 5 ಮಿನಿಟ್ಸ್ ಅಲ್ಲಿ ಯಾವ ತರ ಇದೆ ಅಂತ. 5 ಮಿನಿಟ್ಸ್ ಅಲ್ಲಿ ಈ ತರ ಇದೆ, ಇದು 5 ಮಿನಿಟ್ಸ್ ಅಲ್ಲಿ ಈ ತರ ಇದೆ ಅಲ್ವಾ. ಚಾರ್ಟ್ ನೋಡ್ಬೇಕು ಇಲ್ಲಿ ಟ್ರೆಂಡ್ ಹೇಗಿದೆ ಅಂತ. ಆದ್ಮೇಲೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್, ನೀವು ಇದು ಡೇ ಅದು ಹೈ ಅಲ್ವಾ, ನಿನ್ನೆದು ಹೈ, ಇದದು ಲೋ. ಎಲ್ಲಿ ಸಪೋರ್ಟ್ ತಗೊಂಡಿದೆ ಇದು, ಇಲ್ಲಿ ಸಪೋರ್ಟ್ ತಗೊಂಡಿದೆ. ಇದ್ರದ್ದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು ನೀವು. ಎಲ್ಲ ನೀವು ಸ್ಟಾಕ್ಸ್ ಅದು ಇದೇ ತರ ಅನಾಲಿಸಿಸ್ ಮಾಡಿ ಇಡ್ಬೇಕು. ಇದು ಸ್ಯಾಟರ್ಡೆ ಮತ್ತೆ ಸಂಡೇ ನಿಮ್ಗೆ ಫ್ರೀ ಇರ್ತದಲ್ಲ, ಆ ಟೈಮಲ್ಲಿ ಮಾಡ್ಬೋದು. ಒಂದು 50 ಸ್ಟಾಕ್ಸ್ ತಗೊಂಡು ಅನಾಲಿಸಿಸ್ ಮಾಡಿ ಮತ್ತೆ ಗ್ರೋ ಇದ್ದ ಸ್ಟಾಕ್ಸ್ ಅನ್ನು ನೀವು ಬೈ ಮಾಡ್ಬೇಕು ಆ ತರ ಆಯ್ತಾ. ಇದೀಗ 5 ಮಿನಿಟ್ಸ್, ಅದೇ ತರ 15 ಮಿನಿಟ್ಸ್ ಅಲ್ಲಿ ಯಾವ ತರ ಇದೆ ಅಂತ ಈ ತರ ನೋಡಿದ್ರೆ ಆಯ್ತು. 15 ಮಿನಿಟ್ಸ್ ಅಲ್ಲಿ ಈ ತರ ಇದೆ. ಇಲ್ಲಿ ಏನಾದ್ರು ಟ್ರೆಂಡ್ ಲೈನ್ ಬರ್ತದ ಅಂತ ನೋಡಿ, ಡೌನ್ ಇಂದ ಟ್ರೆಂಡ್ ಲೈನ್ ಬರ್ತದಂತ ನೋಡಿ ಆಯ್ತಾ. ಆದ್ಮೇಲೆ ಡೇ ಅಲ್ಲಿ ಯಾವ ತರ ಇದೆ ಅಂತ, ಡೇ ಅಲ್ಲಿ ನೋಡಿದರೆ ಇಲ್ಲಿ ಇದೆ ನೋಡಿ ಟೈಮ್ ಇದು ಡೇ ಇದೆಲ್ಲ ನೋಡಿದರೆ ಆಯ್ತಾ. ಇಲ್ಲಿ ನೋಡ್ಬೇಕು 4 ಅವರ್ಸ್ ಅಲ್ಲಿ ಯಾವ ತರ ಇದೆ ಅಂತ, 4 ಅವರ್ಸ್ ಅಲ್ಲಿ ಯಾವ ತರ ಇದೆ ಅಂತ ಮಾರ್ಕೆಟ್ ಈ ತರ ನೋಡುದು ಆಯ್ತಾ. ಈ ತರ ಇಲ್ಲಿ ಸಪೋರ್ಟ್ ತಗೊಂಡಿದೆ ಆಯ್ತಾ. ಇದು ಫಸ್ಟ್ ಸಪೋರ್ಟ್, ಇದು ಸೆಕೆಂಡ್ ಸಪೋರ್ಟ್, ಇದು ಫಸ್ಟ್ ಸಪೋರ್ಟ್ ಅಲ್ವಾ. ಇದು ಫಸ್ಟ್ ಸಪೋರ್ಟ್, ಇದು ಸೆಕೆಂಡ್ ಸಪೋರ್ಟ್, ಇದು ರೆಸಿಸ್ಟೆನ್ಸ್ ಆಗ್ತದೆ ಅವಾಗ ಅಲ್ವಾ. ಇದು ಫಸ್ಟ್ ಸಪೋರ್ಟ್ ಗೆ ಇದು ರೆಸಿಸ್ಟೆನ್ಸ್ ಆಗ್ತದೆ ಅಲ್ವಾ. ಈ ತರ ಮಾಡಿದೆ ನೋಡಿ ಮಾರ್ಕೆಟ್. ಇಲ್ಲಿ ಕೆಳಗೆ ಬಂದಿದೆ, ಇಲ್ಲಿ ಮೇಲಿಂದ ಕೆಳಗೆ, ಇಲ್ಲಿ ಇದು ಡಿಮಾಂಡ್ ಝೋನ್ ಆಗಿದೆ ನೋಡಿ, ಇದು ಸಪ್ಲೈ ಝೋನ್ ಆಗಿದೆ. ಇಲ್ಲಿ ಒಂದು ಇದು ಮಾಡಿದೆ ನೋಡಿ, ಕರೆಕ್ಷನ್ ಮಾಡಿದೆ. ಇದು ಸಪ್ಲೈ ಝೋನ್ ಆಗಿದೆ, ಇಲ್ಲಿ ಮೂವ್ಮೆಂಟ್ ಮಾಡಿದೆ, ಇಲ್ಲಿ ಪೊಸಿಷನ್ ಕ್ರಿಯೇಟ್ ಮಾಡಿದೆ. ಇಲ್ಲಿ ಮಾರ್ಕೆಟ್ ಡೌನಿಗೆ ಬಂದಿದ್ದು ಈ ತರ ಮಾಡಿದೆ ನೋಡಿ. ಇದು ಡಿಮಾಂಡ್ ಝೋನ್ ಆಯ್ತಲ್ವಾ. ಡಿಮಾಂಡ್ ಝೋನ್ ಅಲ್ಲಿ ಪುನಃ ಮೇಲೆ ಹೋಗಿದೆ ಮಾರ್ಕೆಟ್. ಇದೆಷ್ಟು 4 ಅವರ್ಸ್ ಅಲ್ಲಿ ಈ ತರ. ಇಲ್ಲಿ ನಿಮ್ಗೆ ಇದು ಕ್ರಾಸ್ ಆದಾಗೆ ನಿಮ್ಗೆ ಇಲ್ಲಿ ಎಂಟ್ರಿ ಸಿಗ್ತದೆ ಅಲ್ವಾ. ಇಲ್ಲಿ ತನಕದು ಪ್ರಾಫಿಟ್ ಆಯ್ತು ಆ ತರ. ನೆಕ್ಸ್ಟ್ ಇದರಲ್ಲಿ 4 ಅವರ್ಸ್ ಆಯ್ತು ಅಲ್ವಾ. ಇದರಲ್ಲಿ ಮಂತ್ ಅದು ನೋಡ್ಬೋದು. ಮಂತ್ ಅದು 1 ಡೇ ಅಲ್ಲಿ ಯಾವ ತರ ಇತ್ತೆ ಅಂತ ಮಾರ್ಕೆಟ್. 1 ಡೇ ಈ ತರ, 1 ಡೇ ಅಲ್ಲಿ ಈ ತರ ಇತ್ತು. ಇದರಲ್ಲಿ ನೀವು ಟ್ರೆಂಡ್ ಲೈನ್ ಎಲ್ಲ ಮೇನ್ ಆಗಿ ಹಾಕಿಟ್ಕೊಳ್ಬೇಕಾಯ್ತಾ. ಟ್ರೆಂಡ್ ಲೈನ್ ಗೆ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತದೆ ಕೆಲವು ಸಲ ಮಾರ್ಕೆಟ್ ಅಲ್ವಾ. ಒಂದು 6 ವೇವ್ಸ್ ಮಾಡಿ ಅದೆಲ್ಲ ನೋಡ್ಬೇಕು. ನಾನು ಪ್ರೈಸ್ ಆಕ್ಷನ್ ಎಲ್ಲ ಹೇಳಿಕೊಟ್ಟಿದ್ದೇನಲ್ವಾ ಈ ತರ. ಆದ್ಮೇಲೆ ಇಲ್ಲಿ ಸಹ ಇದೆ ನೋಡಿ, 5 ಇಯರ್ಸ್ ಅಲ್ಲಿ ಮಾರ್ಕೆಟ್ ಹೇಗಿತ್ತು, 3 ಇಯರ್ಸ್ ಅಲ್ಲಿ ಹೇಗಿತ್ತು, 1 ಇಯರ್ ಅಲ್ಲಿ ಹೇಗಿತ್ತು. ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ನೀವು ಮಾರ್ಕೆಟ್ ಅದು ಸ್ಟ್ರಕ್ಚರ್ ಅದು ಇದೆಲ್ಲ ಸ್ಟಡಿ ಮಾಡಿ ಆದ್ಮೇಲೆ ನೀವು ತೆಗಿಬೇಕು ಮಾರ್ಕೆಟ್ ಗ್ರೋ ಇದೆ ಅಂತ. ನೀವು ಇನ್ನೊಂದು ಮಾಡ್ಬೋದು. ಈಗ ಒಂದು ಸ್ಟಾಕ್ಸ್ ತೆಗ್ದಿದ್ದೀರಿ, ಅದು ಯಾವ ತರ ಇದೆ ಅಂತ ನೋಡಿ. 1 ಮಿನಿಟ್ ಅಲ್ಲಿ ಇಟ್ಟೆ. ಇದು ನಾನು 5 ಮಿನಿಟ್ಸ್ ಅಲ್ಲಿ ಇಟ್ಕೊಂಡಿದ್ದೇನೆ ಈಗ.
ಈಗ ನೀವೀಗ ಒಂದು ಮಾರ್ಕೆಟ್ ಇದು ದೊಡ್ಡದು ಮಾಡಿದರೆ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡ್ಬೇಕಾಯ್ತಾ. ಇಲ್ಲಿ ಈಗ ನೀವು ಒಂದು ಮಾರ್ಕೆಟ್ ಅದು ಗ್ರೋತ್ ಹೇಗಿದೆ ಅಂತ ನೋಡ್ಲಿಕ್ಕೆ ಈ ತರ ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೇಕು. ಫುಲ್ ಚಾರ್ಟ್ ಅದು 1 ಡೇ ಅಲ್ಲಿ ಹೇಗಿತ್ತು, 2 ಡೇ ಅಲ್ಲಿ ಹೇಗಿತ್ತು, ಈ ತರ ಸಪ್ಲೈ ಡಿಮಾಂಡ್ ಝೋನ್ ಯಾವ ತರ ಇದೆ, ಆದ್ಮೇಲೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಎಲ್ಲಿದೆ ಅದೆಲ್ಲ ನೋಡ್ಬೇಕು. ರೌಂಡ್ ನಂಬರ್ ಎಲ್ಲಿದೆ ಇದೆಲ್ಲ ನೋಡಿ ಮತ್ತೆ ಅದರಲ್ಲಿ ಯಾವ್ದಾದ್ರು ಒಂದು, ಈಗ 50 ಸ್ಟಾಕ್ಸ್ ತಗೊಂಡ್ರೆ ಅದರಲ್ಲಿ ಒಂದು ಸ್ಟಾಕ್ಸ್ ಗ್ರೋ ಇರುವಂತದ್ದು ಸ್ಟಾಕ್ಸ್ ಅನ್ನು ನೀವು ಪಿಕ್ ಮಾಡ್ಕೊಳ್ಬೇಕು. ಅದ್ರಲ್ಲೇ ಆ ಸ್ಟಾಕ್ಸ್ ಪಿಕ್ ಮಾಡ್ಕೊಳ್ತೀರಲ್ಲ ಅದರಲ್ಲಿ ನೀವು ಇಂಟರ್ಡೇ ಟ್ರೇಡ್ ಮಾಡಬಹುದು, ಸ್ವಿಂಗ್ ಟ್ರೇಡ್ ಮಾಡಬಹುದು, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಆಯ್ತಾ. ನೆಕ್ಸ್ಟ್ ಅದರಲ್ಲಿ ನೀವು ಗ್ರೋ ಇರುವಂತ ಸ್ಟಾಕ್ಸ್ ಅನ್ನು ಒಂದು ವಾಚ್ ಲಿಸ್ಟ್ ಗೆ ಹಾಕಿಡಿ, ಡೌನಿಗೆ ಹೋಗುವಂತ ಸ್ಟಾಕ್ಸ್ ಅನ್ನು ಇನ್ನೊಂದು ವಾಚ್ ಲಿಸ್ಟ್ ಗೆ ಹಾಕಿಡಿ. ಅದರಲ್ಲಿ ನೀವು ಡೌನಿಗೆ ಹೋಗುವ ಇದರಲ್ಲಿ ಸೆಲ್ ಬೈ ಇದು ಸಿ ಸೆಲ್ ಮಾಡ್ಬೋದು, ಪಿ ಸೆಲ್ ಮಾಡ್ಬೋದು, ಆ ತರ ಏನೋ ಮಾಡ್ಬೋದು ಆಯ್ತಾ. ಅಪ್ಪಿಗೆ ಹೋಗುವ ಇದರಲ್ಲಿ ಇಂಟರ್ಡೇ ಟ್ರೇಡ್ ಮಾಡಿದರೆ ಕಾಲ್ ಬೈ ಮಾಡ್ಬೋದು, ಆದ್ಮೇಲೆ ಪುಟ್ಟು ಬೈ ಮಾಡ್ಬೋದು. ಸೆಲ್ ಮಾಡುದಾದ್ರೆ ಇಂಟರ್ಡೇ ಅಲ್ಲಿ ಸಹ ನೀವು ಕಾಲ್ ಸೆಲ್ ಮಾಡ್ಬೋದು, ಪುಟ್ಟು ಸೆಲ್ ಮಾಡ್ಬೋದು ಆಯ್ತಾ. ಯಾವ ತರ ಮಾಡುದು, ಈಗ ನೀವೀಗ ಇದಕ್ಕೆ ನೀವು ಪ್ರೀಮಿಯಂ ಚಾರ್ಟ್ ಎಲ್ಲ ಹಾಕೊಳ್ಳಿಕ್ಕೆ ಇಲ್ಲ. ಇದು ರಿಲಯನ್ಸ್ ಎಲ್ಲ ಇದು ನೀವು ಇಂಡೆಕ್ಸ್ ಅಲ್ಲಿ ನೀವು ಟ್ರೇಡ್ ಮಾಡೋದಾದ್ರೆ ಇಲ್ಲಿ ಪ್ರೀಮಿಯಂ ಚಾರ್ಟ್ ಎಲ್ಲ ಹಾಕೊಳ್ಬೇಕಲ್ವಾ. ಇಲ್ಲಿ ನೀವು ಪ್ರೀಮಿಯಂ ಚಾರ್ಟ್ ಹಾಕೊಳ್ಬೇಕಂತೆಲ್ಲ. ನೀವು ಎನ್ ಎಸ್ ಸಿ ಆಪ್ಷನ್ ಚೈನ್ ಅಂತ ಇದೆ ಅಲ್ಲ, ಅದು ನಾನು ತೋರಿಸಿದ್ದೇನೆ ಫಸ್ಟ್ ವಿಡಿಯೋಸ್ ಅಲ್ಲೆಲ್ಲ. ಅದು ಎನ್ ಎಸ್ ಸಿ ಆಪ್ಷನ್ ಚೈನ್ ಅಲ್ಲಿ ನೀವು ನಾನು ಸ್ಟಾಕ್ಸ್ ಅದು ಆಪ್ಷನ್ ಚೈನ್ ಯಾವ ತರ ನೋಡುದು ಅಂತ ನಾನು ಅದರಲ್ಲಿ ಹೇಳಿದ್ದೇನೆ. ನಾನು ಸ್ಟಾಕ್ಸ್ ಆಪ್ಷನ್ ಚೈನ್ ಎಲ್ಲಿ ಹಾಕ್ಬೇಕಂತ ಅಲ್ಲಿ ನೀವು ಸ್ಟಾಕ್ಸ್ ಅದು ನೇಮ್ ಬರ್ರೆ ಅಲ್ಲಿ ಆಪ್ಷನ್ ಚೈನ್ ಬರ್ತದೆ ಎನ್ ಎಸ್ ಇದು. ಅದನ್ನು ನೀವು ಅಲ್ಲಿ ಸ್ಟಡಿ ಮಾಡ್ಬೋದು. ಎನ್ ಎಸ್ ಸಿ ಚಾರ್ಟ್ ಅಲ್ಲಿ ಒಂದು ಸ್ಟಾಕ್ಸ್ ಅದು ಆಪ್ಷನ್ ಚೈನ್ ಯಾವ ತರ ಇದೆ ಅಂತ ಆಯ್ತಾ. ಅದನ್ನು ನೀವು ಸ್ಟಡಿ ಮಾಡಿ ಆದ್ಮೇಲೆ ನೀವು ಇದು ಬೇಕಾದ್ರೆ ಹಾಕೊಳ್ಳಿ. EMA 200 EMA ಅಂತ ಇದೆ, ಅದರದ್ದು ನಾನು ಇನ್ನೊಮ್ಮೆ ಕ್ಲಾಸ್ ಮಾಡ್ತೇನೆ. ಇವತ್ತು ಮಾಡ್ಲಿಕ್ಕೆ ಲಾಂಗ್ ಆಗ್ತದೆ. ಇಲ್ಲಿ 200 EMA ಅಂತ ಕೊಟ್ರೆ ಅಪೆಕ್ಸ್ ಗೆ ಬಂದು ಅಲ್ಲಿ ಅಪ್ಲೈ ಆಗ್ತದೆ. ಅದು 200 ಕ್ಯಾಂಡಲ್ ಅದು ಮೂವಿಂಗ್ ಅವರೇಜ್ ತೋರಿಸ್ತದೆ ಆಯ್ತಾ. ಅದ್ರದ್ ಬಗ್ಗೆ ಇನ್ನೊಂದು ಸಲ ಕ್ಲಾಸ್ ಮಾಡ್ತೇನೆ ನಾನು. ಓಕೆ, ಇನ್ನೊಂದ್ಸಲ ಮಾಡ್ತೇನೆ ಇದು ಇದ್ರಲ್ಲಿ ಕೊಡ್ಲಿಕ್ಕೆ ಇಂಡಿಕೇಟರ್ ಅಲ್ಲಿ ಆಯ್ತಾ. ನೆಕ್ಸ್ಟ್ ಇಲ್ಲಿ ಬೈಗೆ ಬನ್ನಿ. ಇದು ನೀವು ಡೈರೆಕ್ಟ್ ಆಗಿ ಪ್ರೀಮಿಯಂ ಚಾರ್ಟ್ ಹಾಕೊಳ್ಳಿಕ್ಕಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಬೈ ಅಂತ ಕೊಡುದು. ಇದು ಎಷ್ಟು ಮಿನಿಟ್ಸ್ ಅಲ್ಲಿ ಬೇಕಂತ, 15 ಮಿನಿಟ್ಸ್ ಅಲ್ಲಿ ಬೇಕಾ ನಿಮ್ಗೆ ಚಾರ್ಟ್, 5 ಮಿನಿಟ್ಸ್ ಅಲ್ಲಿ ಬೇಕಾ, ಅದ್ರಲ್ಲಿ ಇಡ್ಕೊಳ್ಳಿ. ಆದ್ಮೇಲೆ ಇಲ್ಲಿ ಬೈ ಅಂತ ಕೊಡಿ. ಬೈ ಅಂತ ಕೊಟ್ಟಾಗ ನಾನು ಇದು ಟ್ರೇಡಿಂಗ್ ಅಕೌಂಟ್, ಇದ್ರಲ್ಲಿ ನಂದು ಹಣ ಇಲ್ಲ, ನಾನು ಇದಕ್ಕೆ ಹಾಕಿರ್ಲಿಲ್ಲ. ನಾನು ಇನ್ನೊಂದ್ರಲ್ಲಿ ನಾನು ತೋರಿಸಿದೆಲ್ಲ ಆಗ ಹೋಲ್ಡಿಂಗ್ ಅಲ್ಲಿ ಇಟ್ಟಿದ್ದು, ಅದು ಅಕೌಂಟ್ ಅಲ್ಲಿ ಇದೆ ನಂದು ಹೋಲ್ಡಿಂಗ್ ಅದೆಲ್ಲ. ಅದಲ್ಲದೆ ನಾನು 3-4 ಅಕೌಂಟ್ ಇದೆಲ್ಲ, ಅದರಲ್ಲಿ ಒಂದು ಅಕೌಂಟ್ ಅಲ್ಲಿ ನಾನು ಟ್ರೇಡಿಂಗ್ ಮಾಡ್ತೇನೆ. ಅದು ಧನ್ ಅಕೌಂಟ್ ಅಲ್ಲಿ ನಾನು ಟ್ರೇಡಿಂಗ್ ಮಾಡುದು. ಇನ್ನೊಂದು ಇದು ಹೋಲ್ಡಿಂಗ್ ಬೇರೆ ಅಕೌಂಟ್ ಅಲ್ಲಿ ಇಟ್ಟಿದ್ದೇನೆ, ಅದು ಮುಂಚೆ ನಾನು ತೆಗ್ದಿದ್ದು ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಇನ್ವೆಸ್ಟ್ ಮಾಡುದಾದ್ರೆ ನೀವು ಇಲ್ಲಿ ಬೈ ಅಂತ ಕೊಡಿ. ಸಾರಿ, ಇಂಟರ್ಡೇ ಟ್ರೇಡ್ ಮಾಡುದಾದ್ರೆ ಬೈ ಅಂತ ಕೊಡಿ. ಇಲ್ಲಿ ಟ್ರೇಡಿಂಗ್ ಅಂತ ಸೆಲೆಕ್ಟ್ ಇರ್ಬೇಕಾಯ್ತಾ. ಇಂಟರ್ಡೇ ಟ್ರೇಡ್ ಮಾಡುದಾದ್ರೆ ಇದು ಮಾರ್ಕೆಟ್ ಪ್ರೈಸ್, ನಾನು ಮಾರ್ಕೆಟ್ ಪ್ರೈಸ್ ಅಲ್ಲೇ ಮಾಡುದು. ನೀವು ಬೇಕಾದ್ರೆ ಲಿಮಿಟ್ ಆರ್ಡರ್ ಕೊಡ್ಬೋದು. ನಿಮಗೆ ಈಗ ಮಾರ್ಕೆಟ್ ಪ್ರೈಸ್ 30,052 ಅಲ್ಲಿ ಆಗ್ತಿದ್ರೆ ನಿಮಗೆ 30,000 ಅಲ್ಲಿ ಬೇಕಂತಿದ್ರೆ ನೀವು ಲಿಮಿಟ್ ಪ್ರೈಸ್ ಕೊಡ್ಬೋದು ಆಯ್ತಾ. ಮಾರ್ಕೆಟ್ ಅಷ್ಟು ಕೆಳಗೆ ಬಂದ್ರೆ ನಿಮಗೆ ಒಂದು ಟ್ರೇಡ್ ಬೇಕಂತ ಆತರ. ಇಲ್ಲಿ ಟ್ರೇಡಿಂಗ್ ಅಂತಾನೆ ಸೆಲೆಕ್ಟ್ ಮಾಡಿ, ಇನ್ವೆಸ್ಟಿಂಗ್ ಅಂತ ಕೊಡ್ಬೇಡಿ. ಇಂಟರ್ ಡೇ ಮಾಡುವವರು. ಮತ್ತೆ ಇಲ್ಲಿ ಮಾರ್ಕೆಟ್ ಅಂತ ಕೊಡಿ, ಮತ್ತೆ ಇಲ್ಲಿ ಕ್ವಾಂಟಿಟಿ ಎಷ್ಟು ಬೇಕಂತ ಕೊಡಿ. ನಿಮಗೆ ಈಗ ನಿಮ್ಮ ಹತ್ರ ಈಗ 10,000 ಅಂತ ಇದೆ ಅಂತ ತಿಳ್ಕೊಳ್ಳಿ. ಇದ್ರದ್ದು ಕ್ವಾಂಟಿಟಿ ಎಷ್ಟು, ಇದ್ರದ್ದು ರೇಟ್ ಎಷ್ಟು, ಇದು ಸ್ಟಾಕ್ ಅದು, ಇದು ರಿಲಯನ್ಸ್ ಅದು ಸ್ಟಾಕ್ ಈಗ ಎಷ್ಟಕ್ಕೆ ಬಂದಿದೆ, ಇಂಟರ್ ಡೇಗೆ 611 ಗೆ ಸಿಗ್ತದೆ ಇದು ಇಂಟರ್ ಡೇಗೆ, ಯಾವುದು ರಿಲಯನ್ಸ್. ಇನ್ವೆಸ್ಟಿಗರ್ ಎಷ್ಟಿರ್ತದೆ ಒಂದು ಸ್ಟಾಕಿಗೆ, ಅದು ನೋಡಿ 3000 ಇದೆ ಇನ್ವೆಸ್ಟಿಗರ್. ಇನ್ವೆಸ್ಟ್ಮೆಂಟ್ ಮಾಡುದಾದ್ರೆ ಒಂದು ಸ್ಟಾಕಿಗೆ 3053 ರುಪೀಸ್ ಇದೆ
ಅದೇ ನೀವು ಟ್ರೇಡಿಂಗ್ ಇಂಟರ್ ಡೇ ಅಲ್ಲಿ ಟ್ರೇಡ್ ಮಾಡುದಾದ್ರೆ 611 ರುಪೀಸಿಗೆ ಸಿಗ್ತದೆ. ಇದಕ್ಕೆ ಲಿಬ್ರೇಜ್ ಅಂತ ಹೇಳುದು. ನಿಮ್ಗೆ ಕಮ್ಮಿ ಇದ್ರಲ್ಲಿ ನಿಮ್ಗೆ ಟ್ರೇಡ್ ಮಾಡಬಹುದು ಇಂಟರ್ ಡೇ ಅಲ್ಲಿ, ಆಯ್ತಾ. ಇನ್ವೆಸ್ಟಿಗೆ ಹಾಗೆ ಅಲ್ಲ, ಇನ್ವೆಸ್ಟಿಗೆ ಅದ್ರದ್ದು ರೇಟ್ ಎಷ್ಟುಂಟು ಅಷ್ಟೇ ನೀವು ಹಣ ಕೊಟ್ಟು ಅದನ್ನು ನೀವು ಪರ್ಚೇಸ್ ಮಾಡುದು, ಆಯ್ತಾ, ಸ್ಟಾಕ್ ಅನ್ನು. ಇಲ್ಲಿ ಮಾರ್ಕೆಟ್ ಅಂತ ಕೊಡಿ. ಇದರಲ್ಲಿ ನಿಮ್ದು ಈಗ 10,000 ಇದೆ ಅಂತ ತಿಳ್ಕೊಳ್ಳಿ. 10,000 ಅಲ್ಲಿ ನೀವು ಎಷ್ಟು ಲಾಟ್ ತೆಗಿಬಹುದು ಅಷ್ಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ ಆದ್ಮೇಲೆ ಬೈ ಅಂತ ಕೊಟ್ಟು ಬಿಡಿ. ಆವಾಗ ಇಂಟರ್ ಡೇ ಟ್ರೇಡಿಂಗ್ ಪೊಸಿಷನ್ ಓಪನ್ ಆಗ್ತದೆ. ಮತ್ತೆ ಎಕ್ಸಿಟ್ ಮಾಡ್ಲಿಕ್ಕೆ ಗೊತ್ತಲ್ಲ, ನಾನು ಲೈವ್ ಟ್ರೇಡಿಂಗ್ ಎಲ್ಲ ಮಾಡಿದ್ದೇನೆ. ಇಂಡೆಕ್ಸ್ ಅಲ್ಲಿ ನೀವು ಯಾವ ತರ ಎಕ್ಸಿಟ್ ಆಗ್ತೀರಿ ಅದೇ ತರ ಇದ್ರಲ್ಲಿ ಸಹ ಎಕ್ಸಿಟ್ ಆಗ್ಲಿಕ್ಕೆ ಟ್ರೇಡ್, ಆಯ್ತಾ. ನಾನು ಅದು ಲೈವ್ ಟ್ರೇಡ್ ಇಂಡೆಕ್ಸ್ ಅದು ಮಾಡಿದ್ದೇನೆ. ಅದು ಎಲ್ಲ ನೋಡದವರು ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಆವಾಗ ಟ್ರೇಡ್ ಹೇಗೆ ಬೈ ಮಾಡುದು ಹೇಗೆ ಸೆಲ್ ಮಾಡುದು ಅಂತ ಗೊತ್ತಾಗ್ತದೆ. ಇದು ನಾನು ಇಕ್ವಿಟಿ ಟ್ರೇಡ್ ಮಾಡುದು ಹೇಳಿಕೊಟ್ಟಿದ್ದೇನೆ ಸ್ಟಾಕ್ಸ್ ಅಲ್ಲಿ, ಆಯ್ತಾ. ನಿಮ್ಗೆ ಸ್ಟಾಕ್ಸ್ ಅದು ನೀವು ಟ್ರೇಡ್ ಮಾಡ್ಬೇಕಾದ್ರೆ ಇದು ನೀವೀಗ ನೆಕ್ಸ್ಟ್ ಸ್ವಿಂಗ್ ಟ್ರೇಡ್ ಮಾಡ್ಬೇಕಾದ್ರೂ ನೀವು ಇದರಲ್ಲಿ ಬೈ ಅಂತ ಕೊಡುದು. ಬೈ ಅಂತ ಕೊಟ್ಟು ಇಲ್ಲಿ ಟ್ರೇಡಿಂಗ್ ಅಂತ ಇಡಬಾರ್ದು. ಸ್ವಿಂಗ್ ಟ್ರೇಡ್ ಮಾಡುದಾದ್ರೆ ನೀವು ಇದರಲ್ಲಿ ಇನ್ವೆಸ್ಟಿಂಗ್ ಅಂತ ಕೊಡಿ, ಆಯ್ತಾ. ಇನ್ವೆಸ್ಟಿಂಗ್ ಕೊಡಿ. ಮತ್ತೆ ನೀವು ಇನ್ವೆಸ್ಟ್ ಮಾಡುದಾರು ಲಾಂಗ್ ಟೈಮ್ಗೆ ಇನ್ವೆಸ್ಟ್ ಮಾಡುದಾರು ಇನ್ವೆಸ್ಟಿಂಗ್ ಅಂತಾನೆ ಕೊಡುದು. ಸ್ವಿಂಗ್ ಟ್ರೇಡ್ ಮಾಡುದಾರು ಇನ್ವೆಸ್ಟಿಂಗ್ ಅಂತಾನೆ ಕೊಡುದು. ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಿ ಅಂತ ಕೊಡಿ. ಇಲ್ಲಿ 200 300 ಎಷ್ಟು ಬೇಕಾದ್ರೂ ಕೊಡಿ. ನಿಮ್ದು ಫಂಡ್ ಎಷ್ಟಿದೆ ಅಷ್ಟರಲ್ಲಿ ಕೊಡಿ. ಇನ್ವೆಸ್ಟ್ಮೆಂಟ್ ಅಲ್ಲಿ ಹೇಗೆ ಗೊತ್ತಾ, ನಿಮ್ಮ ಹತ್ರ ಈಗ ಫಂಡ್ 10,000 ಇದೆ ಅಂತ ತಿಳ್ಕೊಳ್ಳಿ. ಒಂದು ಸ್ಟಾಕಿಗೆ 3,000 ಇದೆ ಅಂತ ತಿಳ್ಕೊಳ್ಳಿ. ರಿಲಯನ್ಸ್ಗೆ 3,000 ಇದೆ ಒಂದು ಇದಕ್ಕೆ ಸ್ಟಾಕಿಗೆ, ಆಯ್ತಾ. ಒಂದು ಕ್ವಾಂಟಿಟಿಗೆ, ಆಯ್ತಾ. 3,000 ಇದೆ ರಿಲಯನ್ಸ್ ಸ್ಟಾಕ್ ಅಲ್ಲಿ. ಒಂದು ಕ್ವಾಂಟಿಟಿ 3,000, ಆಯ್ತಾ. 3,000 ಅದು ನಿಮ್ಗೆ ಎಷ್ಟು ಸ್ಟಾಕ್ಸ್ ತೆಗಿಬಹುದು ಅಷ್ಟು ಇದು ಕ್ವಾಂಟಿಟಿ ಹಾಕಿ ಇಲ್ಲಿ ಆದ್ಮೇಲೆ ಬೈ ಅಂತ ಕೊಡಿ. ಆಗ ಇನ್ವೆಸ್ಟ್ ಆಗ್ತದೆ. ಸ್ವಿಂಗ್ ಇನ್ವೆಸ್ಟ್ ಆಗ್ತದೆ. ಅದು ಹೋಲ್ಡಿಂಗ್ ಅಲ್ಲಿ ಇರ್ತದೆ. ಎಲ್ಲಿ ಇರ್ತದೆ? ಇಲ್ಲಿ ಹೋಲ್ಡಿಂಗ್ ಅಲ್ಲಿ ಇರ್ತದೆ. ಫಂಡ್ ಅಲ್ಲಿ ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಇದೆ ಅಲ್ಲ, ಇಲ್ಲಿ ಬಂದಿರ್ತದೆ. ಇಲ್ಲಿ ನಂದು ಇದೆ ನೋಡಿ. ಇದು ಸ್ಟಾಕ್ಸ್ ಅನ್ನು ನೀವು 1 ವೀಕ್ 2 ವೀಕ್ ಈ ತರನು ಇಡಬಹುದು. 1 ವೀಕ್ 2 ವೀಕ್ 1 ಮಂತ್ 2 ಮಂತ್ ಇಡುವುದಕ್ಕೆ ಸ್ವಿಂಗ್ ಟ್ರೇಡ್ ಅಂತ ಹೇಳ್ತಾರೆ, ಆಯ್ತಾ. ಆದ್ಮೇಲೆ ನೀವು ಲಾಂಗ್ ಟೈಮ್ ಇಡುವುದಕ್ಕೆ 1 ಇಯರ್ 2 ಇಯರ್ 10 ಇಯರ್ ಈ ತರ ಇಯರ್ಲಿ ಇಡ್ತಿರಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಹೇಳ್ತಾರೆ. ಅದು ಬೈ ಮಾಡು ಸೇಮ್. ಇಲ್ಲಿ ಇನ್ವೆಸ್ಟಿಂಗ್ ಅಂತ ಕೊಟ್ರೆ ಆಯ್ತು, ಎರಡಕ್ಕೂ ಸೇಮ್, ಆಯ್ತಾ. ಇಲ್ಲಿ ಎಷ್ಟು ಬೇಕಂತ ಕೊಟ್ಟು ಬೈ ಅಂತ ಕೊಟ್ರೆ ಆಯ್ತು. ಒಂದು ವೇಳೆ ನೀವು ಡೌನ್ ಇದು ಸೆಲ್ ಮಾಡುವವರಾಗಿದ್ರೆ, ಸೆಲ್ಲಿಗೆ ನಿಮ್ಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಅಲ್ವಾ, ಸೆಲ್ ಮಾಡುವವರಾಗಿದ್ರೆ ಇಲ್ಲಿ ಸೆಲ್ ಅಂತ ಕೊಡ್ಬೇಕು. ಸೆಲ್ ಅಲ್ಲಿ ಇಂಟರ್ ಡೇ ಟ್ರೇಡ್ ಮಾಡುದಾದ್ರೆ ಟ್ರೇಡಿಂಗ್, ಇಲ್ಲಿ ಮಾರ್ಕೆಟ್ ಪ್ರೈಸ್ ಇಲ್ಲಿ ಅಮೌಂಟ್ ಕೊಡುದು. ಲಿಮಿಟ್ ಪ್ರೈಸ್ ಬೇಕಾದ್ರೆ ಲಿಮಿಟ್ ಅಲ್ಲಿ ಸಹ ಇಡಬಹುದು. ಲಿಮಿಟ್ ಅಂತ ಹೇಳಿದ್ರೆ ಈಗ ಮಾರ್ಕೆಟ್ ಇಷ್ಟರಲ್ಲಿ ನಡೀತಿದ್ರೆ ನಿಮ್ಗೆ 30,000 ಅಲ್ಲಿ ಬೇಕಂತಿದ್ರೆ 30,000 ಅಂತ ಲಿಮಿಟ್ ಇಟ್ರೆ ಆಯ್ತು. ಆ ಏರಿಯಾಕ್ಕೆ ಬರುವಾಗ ನಿಮ್ಮ ಆರ್ಡರ್ ಪ್ಲೇಸ್ ಆಗ್ತದೆ, ಆಯ್ತಾ. ಇಲ್ಲಿ ಇಂಟರ್ ಡೇ ಕೊಡುದಾದ್ರೆ ಸೆಲ್ ಅಂತ ಕೊಡ್ಬೇಕು. ಇಲ್ಲಿ ಅಮೌಂಟ್ ಎಷ್ಟಿದೆ ಅಷ್ಟೇ ನಿಮ್ಗೆ ಇಲ್ಲಿ ಇದು ತಗೊಳ್ಳಿಕ್ಕೆ ಆಗ್ತದೆ, ಇಲ್ಲಿ ಕ್ವಾಂಟಿಟಿ, ಆಯ್ತಾ. ನೆಕ್ಸ್ಟ್ ಇನ್ವೆಸ್ಟಿಂಗ್. ಇಲ್ಲಿ ಇನ್ವೆಸ್ಟಿಂಗ್ ಸಹ ಮಾಡ್ಬೋದು, ಆಯ್ತಾ. ಇದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೀವು ಸ್ಟಾಕ್ ಅದು ಅನಾಲಿಸಿಸ್, ಅದು ಮಾರ್ಕೆಟ್ ಅದು ಸ್ಟಾಕ್ಸ್ ಅದು ಗ್ರೋತ್ ಯಾವ ತರ ಇದೆ ಅಂತ ನೋಡ್ಲಿಕ್ಕೆ, ಈಗ ರಿಲಯನ್ಸ್ ಅದು ಗ್ರೋತ್ ನಿಮ್ಗೆ ಇದು ಚಾರ್ಟ್ ಎಲ್ಲ ಅನಾಲಿಸಿಸ್ ಮಾಡಿದ್ದೀರಿ ನೀವು. ನೆಕ್ಸ್ಟ್ ಇದ್ರಲ್ಲಿ ಸಹ ಅನಾಲಿಸಿಸ್ ಮಾಡ್ಬೋದು. ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಆಗ್ತದೆ ಇಲ್ವಾ ಗೊತ್ತಿಲ್ಲ, ನಾನು ನೋಡ್ತೇನೆ. ನಾನು ಮಾಡೋದು ತುಂಬಾ ದಿವಸ ಆಯ್ತು. ಇಲ್ಲಿ ಫಂಡ್ ಡಾಟಾ ಅಂತ ಕೊಡ್ಬೇಕು, ಆಯ್ತಾ. ಫಂಡ್ ಡಾಟಾ ಅಂತ ಕೊಡಿ ಇಲ್ಲಿ ಗೂಗಲ್ ಅಲ್ಲಿ. ಅಲ್ಲಿ ಬಂದಾಗ ಈ ತರ ಬರ್ತದೆ, ಫಂಡ್ ಡಾಟಾ ಸ್ಕ್ರೀನರ್. ಫಂಡ್ ಡಾಟಾ ಸ್ಕ್ರೀನರ್ ಇಲ್ಲಿ ಸ್ಟಾಕ್ ಅದು ನೇಮ್ ಕೊಡಿ, ಇಲ್ಲಿ ಕಂಪನಿದು ನೇಮ್ ಕೊಡಿ ಯಾವುದು ಬೇಕಂತ, ಆಯ್ತಾ. ಇಲ್ಲಿ ಕಂಪನಿದು ನೇಮ್ ಕೊಡಿ.
ಯಾವ್ದು ಬೇಕಂತ ನಿಮಗೆ ಈಗ ಸ್ಟೇಟ್ ಬ್ಯಾಂಕ್ ಬೇಕಂತ ಇದೆ, ಇಲ್ಲಿ ಯಾವ್ದು ಬೇಕು ಅದು ಕೊಟ್ರೆ ಆಯ್ತು. ಇಲ್ಲಿ ಕೊಟ್ರೆ ಆಯ್ತಾಯ್ತಾ, ಇಲ್ಲಿ ಎಂಟರ್ ಕೊಟ್ಟು ಬಿಡಿ, ಇಲ್ಲಿ ಬರ್ದು ಎಂಟರ್ ಕೊಟ್ಟು ಬಿಡಿ. ಇಷ್ಟು ವಿಡಿಯೋ ಇದು ಮಾಡ್ತೇನಲ್ಲ, ಆ ತರ ವ್ಯೂಸ್ ಎಲ್ಲ ಡೌನ್ ಮಾಡುವಾಗ ತುಂಬಾ ಬೇಜಾರಾಗ್ತದೆ ಅಲ್ವಾ. 100 ವ್ಯೂಸ್ ಇದ್ದದ್ದು ಡಮ್ ಅಂತ 4 ವ್ಯೂಸಿಗೆ ತಗೊಂಡ್ ಬಂದು ನಿಲ್ಸಿದ್ರೆ ಎಷ್ಟು ಇದಾಗ್ತದೆ ಅಲ್ವಾ. ನನಗೆ ಸಿಕ್ಕಿದ ವ್ಯೂಸ್ ಅನ್ನು ನನಗೆ ಕೊಡ್ಬೇಕಲ್ವ ಅವರು. ಸಿಕ್ಕಿದ ವ್ಯೂಸ್ ಅನ್ನು ತಗೊಂಡ್ರೆ ಯಾವ ತರ ಆಗ್ತದೆ, ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಮನಸ್ಸಾಗ್ತದ? ಯಾರಿಗಾದ್ರೂ ಸೆಟ್ಟಿಂಗ್ ಏನಂತ ಗೊತ್ತಿದ್ರೆ ಹೇಳಿ, ನಾನು ನಂದು ಕರೆಕ್ಟ್ ಮಾಡ್ತೇನೆ ಸೆಟ್ಟಿಂಗ್ಸ್. ಮತ್ತೆ ಕಮೆಂಟ್ಸ್ ಸರಿಯಾಗಿ 1 ವಾರ ಕಮೆಂಟ್ಸ್ ಬರ್ತಿರ್ಲಿಲ್ಲ, ಅದನ್ನು ಬ್ಲಾಕ್ ಮಾಡಿದ್ರು. ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೂ ಆಗ್ತಿಲ್ಲ, ಇದು ಟೈಮ್ ತಗೊಳ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಏನು. ಇಲ್ಲಿ ಬರ್ದಾಗ ಇಲ್ಲಿ ಸಬ್ಮಿಟ್ ಕೊಡ್ಬೇಕಲ್ಲ, ಇಲ್ಲಿ ಸಬ್ಮಿಟ್ ಅಂತ ಕೊಡಿ, ನೋಡುವ ಏನಾಗ್ತದಂತ. ನಾನ್ ಮಾಡದೆ ತುಂಬಾ ದಿವಸ ಆಯ್ತು, ಇದು ಆಗ್ತದೆ ಇಲ್ವಾ. ನಾನು ಅದು ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ, ಫಂಡ್ ಯಾವ ತರ ಯೂಸ್ ಮಾಡುದಂತ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಇರ್ಬೇಕಾಯ್ತಾ. ಇದರಲ್ಲಿ ಒಂದು ವೇಳೆ ಆಗದಿದ್ರೆ ಅದ್ರಲ್ಲಿ ನೋಡಿ ಆಯ್ತಾ. ಎಂತೆಂತ ಮಾಡ್ತಾ ಇದೆ, ಸಾರಿ ಅದು ರಾಂಗ್ ಆಯ್ತು. ನಾನು ಮಾಡಿದ್ದೆ ತುಂಬಾ ದಿವಸ ಆಯ್ತು, ನಾನು ಓಪನ್ ಮಾಡಿದ್ ಫಂಡ್ ಡಾಟಾ. ನೋಡುವ ಈಗ ಆಗ್ತದ, ನೋಡುವ ಆಯ್ತಾ. ಕ್ಲಿಕ್ ಮಾಡಿದ್ರೆ ರಾಂಗ್ ಆಯ್ತೇನು. ಫಂಡ್ ಡಾಟಾ ಯುವರ್ ಡೆಸ್ಟಿನೇಷನ್ ಸ್ಟಾಕ್ಸ್ ಮಾರ್ಕೆಟ್ ಫಂಡಮೆಂಟಲ್, ಇಲ್ಲಿ ಕ್ಲಿಕ್ ಮಾಡ್ತೇನೆ, ನೋಡುವ ಆಗ್ತದ ಅಂತ. ಕಂಪನಿ ನೇಮ್ ನನಗೆ ಈಗ ಸ್ಟೇಟ್ ಬ್ಯಾಂಕ್ ಅದು ಬೇಕು, ಸ್ಟೇಟ್ ಬ್ಯಾಂಕ್ ಅಂತ ಕೊಡ್ತೇನೆ. ಎಂಟರ್ ಬರ್ತದ. ಏನಾದಾಗ್ತಿಲ್ಲ. ನೆಕ್ಸ್ಟ್ ಇಲ್ಲ, ಮೊನ್ನೆ ಬಂದಿತ್ತು. ನಾನು ಫಂಡ್ ಡಾಟಾ ಮಾಡಿದ್ದೇನೆ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಆಯ್ತಾ, ಅದು ನೋಡ್ಕೊಂಡ್ ಬನ್ನಿ. ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಆಗ್ತಾ ಇಲ್ಲ ಅದು. ಓಕೆ, ನೆಟ್ವರ್ಕ್ ಸ್ಲೋ ಇದೆ, ಹಾಗಾಗಿ ಆಗ್ತಾ ಇಲ್ಲ, ಅದು ತಗೊಳ್ತಿಲ್ಲ. ಓಕೆ, ನನ್ನ ಕ್ಲಾಸ್ ಎಷ್ಟಾಗಿದೆ ಅಂತ ತಿಳ್ಕೊಂಡಿದ್ದೇನೆ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಕೊಡಿ, ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನನ್ನ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋ ಇದೀಗ ನಾನು ಸ್ಟಾಕ್ಸ್ ಬಗ್ಗೆ ಹಾಕಿದ್ದೇನಲ್ಲ, ನೆಕ್ಸ್ಟ್ ಅದು ನಾನು ಫಿಬೊನಾಚಿ ಇದು ಟೆಕ್ನಿಕಲ್ ಅನಾಲಿಸಿಸ್ ಅದೆಲ್ಲ ನಾನು ಹಾಕ್ಲಿಕ್ಕಿದೆ, ಅದನ್ನೆಲ್ಲ ಮಾಡ್ತೇನೆ ಆಯ್ತಾ ಒಂದ್ ದಿವಸ. ಇದು ನಿಮ್ಗೆ ಸ್ಟಾಕ್ಸ್ ತೆಗೆಯುವವರಿಗೆ ನಾನು ಇವತ್ತು ಮಾಡಿದೆ. ಇದು ಸ್ಟಾಕ್ಸ್ ಕೆಲವರಿಗೆ ಇಂಟರ್ಡೇ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ ಅಂತವ್ರು ಏನ್ ಮಾಡ್ಬೋದು, ಸ್ಟಾಕ್ಸ್ ಅನ್ನು ತೆಗೆದು ನೀವು ಅದ್ರಲ್ಲಿ ಸಹ ಇದು ಮಾಡ್ಬೋದು. ಇಂಟರ್ಡೇ ಟ್ರೇಡ್ ಮಾಡೋದಕ್ಕಿಂತ ಜಾಸ್ತಿಯಾಗಿ ಪ್ರಾಫಿಟ್ ನಮ್ಗೆ ಸ್ಟಾಕ್ಸ್ ಹೀಗೆ ತೆಗ್ದಿರ್ತೇವಲ್ಲ, ಇನ್ವೆಸ್ಟ್ ಮಾಡಿರ್ತೇವಲ್ಲ ಅದ್ರಲ್ಲಿ ಆಗ್ತದೆ. ಇಂಟರ್ಡೇ ಟ್ರೇಡ್ ಅಲ್ಲಿ ನಮ್ಗೆ ಜಾಸ್ತಿಯಾಗಿ ಒಂದ್ ದಿವಸ ಪ್ರಾಫಿಟ್ ಅಂದ್ರೆ ನೆಕ್ಸ್ಟ್ ಡೇ ನಮ್ಗೆ ಲಾಸಸ್ ಆಗ್ತದೆ ಅಲ್ವಾ. ಹಾಗಾಗಿ ಸ್ವಲ್ಪ ನಾವು ಸ್ಟಾಕ್ಸ್ ಅಲ್ಲಿ ಜಾಸ್ತಿಯಾಗಿ ನಾವು ಟ್ರೇಡ್ ಮಾಡಿದ್ರೆ ಒಳ್ಳೇದು, ಇನ್ವೆಸ್ಟ್ ಎಲ್ಲ ಮಾಡಿದ್ರೆ. ಸ್ಟಾಕ್ ಅಲ್ಲಿ ಸಹ ಇಂಟರ್ಡೇ ಟ್ರೇಡ್ ಮಾಡಿದ್ರೆ ಒಳ್ಳೇದು, ಅದು ಸ್ವಲ್ಪ ಸ್ಲೋ ಮೂವ್ಮೆಂಟ್ ಆಗುದಲ್ವಾ ಸ್ಟಾಕ್ಸ್ ಎಲ್ಲ. ಇಂಟರ್ಡೇ ಅಲ್ಲಿ ಈ ತರ ವಾಲಟಿಲಿಟಿ ಎಲ್ಲ ಇರಲ್ಲ ಮಾರ್ಕೆಟ್ ಅಲ್ಲಿ. ನಾವು ಇಂಡೆಕ್ಸ್ ಎಲ್ಲ ಇದ್ರೆ ಸ್ವಲ್ಪ ವಾಲಟಿಲಿಟಿ ಎಲ್ಲ ಜಾಸ್ತಿ ಇರ್ತದೆ, ಕನ್ಸಲ್ಟೇಷನ್ ಜಾಸ್ತಿ ಇರ್ತದೆ, ಹಾಗಾಗಿ ಅದರಲ್ಲಿ ಲಾಸ್ ಆಗುದು ಜಾಸ್ತಿ, ಪ್ರಾಫಿಟ್ ಆಗುದು ಜಾಸ್ತಿ. ಕ್ವಿಕ್ ಟ್ರೇಡ್ ಅಂತ ಹೇಳ್ತೇವಲ್ಲ ಇಂಡೆಕ್ಸ್, ಆ ತರ. ಇದ್ರಲ್ಲಿ ಆ ತರ ಅಲ್ಲ, ಸ್ಟಾಕ್ಸ್ ಅಲ್ಲಿ ನಾವು ಕ್ವಿಕ್ ಟ್ರೇಡ್ ಅಲ್ಲ, ಅದು ನಾವು ಆರಾಮ್ಸೆ ಟ್ರೇಡ್ ಮಾಡ್ಬೋದು.
ಅಲ್ವಾ. ಕ್ಯಾಂಡಲ್ಸ್ ಒಂದು ಮೇಲೆ ಹೋಗಿ ಕೆಳಗೆ ಬರ್ಲಿಕ್ಕೆ ಟೈಮ್ ತಗೊಳ್ತದೆ. ಆವಾಗ ನಾವು ಅದು ಕೆಳಗೆ ಬರ್ತದೆ ಅಂತ ಗೊತ್ತಾದಾಗ ಎಕ್ಸಿಟ್ ಸಹ ಆಗ್ಬಹುದು ಅಲ್ವಾ, ಆರಾಮ್ಸೆ ಮಾಡ್ಬೋದು ಅದು ಟ್ರೇಡ್. ಆದ್ರೆ ಪ್ರಾಫಿಟ್ ಸ್ವಲ್ಪ ಫಾಸ್ಟ್ ಆಗಿ ಆಗುದಿಲ್ಲ, ಸ್ಟಾಕ್ಸ್ ಅಲ್ವಾ, ನೀವು ಅಂದಾಜಿರ್ಬೇಕು. ಮತ್ತೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೇದು, ಆಯ್ತಾ. ಆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಎಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.